ಆ ಜೊತೆಗಿರದ ಜೀವ ಎಂದಿಗೂ ಜೀವಂತ ಅಂತ ಎಲ್ಲಾ ಕಡೆ ಬರ್ಕೊಂಡ್ಬಿಟ್ಟಿದ್ದಾರೆ. ಆ ಅಭಿಮಾನಕ್ಕೆ ಅವರು ಮುಂಚೆಗಿಂತ ಜಾಸ್ತಿ ಬದುಕದಂಗೆ ಫೀಲಿಂಗ್ ಎಲ್ಲ ನೆನಪಾಗ್ಬಿಡುತ್ತೆ. ಅಪ್ಪು ಸರ್ ಅಂತಿದ್ದಂಗೆನೆ ಅವರ ಲೆಗಸಿ ಈ ಅಭಿಮಾನಿಗಳ ಕಣ್ಣಲ್ಲಿ ಅಪ್ಪು ಕಾಣಿಸ್ತದೆ. ನಮ್ಮ ಜನತೆಗೆ ಮಾತ್ರ ಎಷ್ಟು ಸಲ್ಯೂಟ್ ಮಾಡಿದ್ರು ಸರ್, ಹಂಗೆ ನೆನಪಿಸ್ಕೋತಾರೆ. ಮನದ ಕೊಡೋಲು 16-18 ಸೆಕೆಂಡಲ್ಲಿ ಏನೋ ಹೇಳ್ಬೇಕಂತ ಅವನ್ ಹಿಂಗ್ ನೋಡ್ಕೊಂಡು ಹೋಗ್ತಾನೆ. 10th ಹಿಡ್ಕೊತಾರೆ, 8th ಒಂದ್ ಸರಿಯಾಗಿ ಮಾಡಿ ನೀನ್ ನೋಡ್ 10th ಎಷ್ಟ್ ಚೆನ್ನಾಗಿರುತ್ತೆ. 10th ಅಲ್ಲಿ ಹಿಡ್ಕೊತಾರೆ. 10th ಮೇನು, ಬಾಕಿ ಎಲ್ಲ ನಗಣ್ಯ ಅಂತ ಮತ್ತೆ PUC ಹಿಡ್ಕೊತಾರೆ. ಗಣೇಶ ನನ್ನಿಂದ ಕಲ್ತಿದ್, ಗಣೇಶನಿಂದ ನಾನ್ ಕಲ್ತಿದ್ದೀನಿ. ಅವನು ಇಡೀ ನಾಡಿಗೆ ಫೋನಲ್ಲೆಲ್ಲ ಮಾತಾಡ್ಕೊಂಡು ಎಂಟರ್ಟೈನ್ಮೆಂಟ್ ಕೊಡ್ತಿದ್ದ. ಅಲ್ಲಿ ಯಾವ ಸ್ಕ್ರಿಪ್ಟ್ ಇತ್ತು ಅವನಿಗೆ, ಅದು ಅವ್ನ ಸುಮುಖನಲ್ಲಿದೆ. ಅವ್ನು ತುಂಬಾ ಸೆನ್ಸಿಬಲ್ ನಟ. ಥಿಯೇಟರ್ಲೇ ನೋಡೋಂಥದ್ದು ಒಂದು ವಿಜುವಲ್ ಸೌಂಡ್ ಕೊಡ್ಲಿಲ್ಲ ಅಂದಾಗ ಆ ನೋಡುಗ ಅದನ್ನ ಬೇರೆ ಕಡೆ ನೋಡ್ಕೊತಾನೆ. ಈ ಅಕ್ಕಪಕ್ಕದ ರಾಜ್ಯ ಅಲ್ಲಿ ಇಲ್ಲಿ ಹೋದ್ರೆ ಸಿನಿಮಾ ಅಂದ್ರೆ ಅವರಿಗೆಲ್ಲ ಫೆಸ್ಟಿವಲ್ ಮೂಡು. ನನಗೆ ಮಗನೇ ನಿನ್ನ ಮೇಲೂ ಡೌಟೆ, ನೀನು ಮನದ ಕಡಲು ನೋಡಲ್ಲ. ನೋಡ್ತೀರಾ ನೀವು, ಭಾರಿ ಹುಷಾರು. 2-3 ರೀಲ್ ನೋಡಿ. ನಮಗೀಗ ನಾವು ಮಾಡೋದಷ್ಟೇ ನಮ್ ಕೆಲಸ. ಇತಿಹಾಸ ಬರೆಯವರೆಲ್ಲ ಜನ. ನೀವು ಏನೇ ಹೇಳಿ ಮುಂಗಾರು ಮಳೆ ಅಂತಾನೆ ಅನ್ನೋದು ಜನ. ಕನ್ನಡ ಪಿಕ್ಚರ್ನ ಸಮಸ್ತ ವೀಕ್ಷಕರ ನಮಸ್ಕಾರ. ರಾಜರ ನಾಡಲ್ಲಿ ಯೋಗರಾಜ ವಿಶೇಷ ಕಾರ್ಯಕ್ರಮ ಸ್ವಾಗತ. ಮೈಸೂರು ಕಡೆ ಪ್ರಯಾಣ ಮಾಡ್ತಾ ಇದ್ದೀವಿ. ಇದರ ಮಧ್ಯೆ ಒಂದಷ್ಟು ಮಾತುಕತೆ ಅಂದರೆ, ನಾನು ಪರ್ಸ್ನಲಿ ಭಟ್ರಿಗೆ ಕನೆಕ್ಟ್ ಆಗೋದು ಮಣಿಯ ಮಾಂತ್ರಿಕ, ರಂಗ SSLCಯ ನಾವಿಕ, ಮುಂಗಾರು ಮಳೆಯ ನಿರ್ದೇಶಕ ಅಂತ. ಬಟ್ ಯಾವಾಗ ಇದು ಅನ್ನುವಂತಹ ಪದ ಬರುತ್ತಲ್ಲ, ನಾನು ಪರ್ಸ್ನಲಿ ತುಂಬ ಥ್ರಿಲ್ ಆಗ್ತೀನಿ. ಅದಕ್ಕೆ ನಾನು ಕನೆಕ್ಟ್ ಮಾಡ್ತಾ ಮಾತುಕತೆ ಶುರು ಮಾಡ್ತೀನಿ. ನಾನು ಗುರುಗಳೇ ಅಂತ ಅಂತೀನಿ, ಯಾಕಂದರೆ ಪ್ರತಿ ಸಲಿಯೂ ನಿಮ್ಮ ಮಾತಿನ ಜೊತೆಗಿನ ಆ ಒಂದು ಸಂವಹನ, ಒಂದು ಆ ಪ್ರಕ್ರಿಯೆ, ಹೊಸದೊಂದು ಪದಗಳನ್ನು ಕಲಿತೀವಿ ನಾವು. ಈ ಅನ್ನುವಂಥದ್ದು ಯಾವ ರೀತಿಯಾದಂತಹ ಅಟ್ಯಾಚ್ಮೆಂಟ್ ಭಟ್ರಿಗೆ? ಅದು ಶುರು ಆಗಿದ್ದು, ವೀಕ್ಷಕರಿಗೆ ಮೊದಲಿಗೆ ನಮಸ್ಕಾರ. ನಾವು ಪ್ರವಾಸ ಹೊರಟಿದ್ವಿ ಪ್ರಮೋಷನ್ಗೋಸ್ಕರ. ಅದಕ್ಕೆ ರವಿ ಸಾಥ್ ಕೊಟ್ಟಿದ್ದಾನೆ. ಪಿಕ್ಚರ್ ವೀಕ್ಷಕರಿಗೆಲ್ಲ ನನ್ನ ನಮನ ಮತ್ತು ಧನ್ಯವಾದ. ಮೊದಲಿಗೆ ಅಂತ ಶುರುವಾಗಿದ್ದದು ಮಳೆಯಿಂದ. ಮುಂಗಾರು ಮಳೆಗೆ ನಾನು ಬರೀ ಮಳೆ ಅಂತ ಟೈಟ್ಲ್ ಇಟ್ಟಿದ್ದೆ. ನಮ್ಮ ನಿರ್ಮಾಪಕರು ಕೃಷ್ಣಪ್ಪಣ್ಣ ಮುಂಗಾರು ಮಳೆ ಅಂತಿಡು, ರೈತಾಪಿ ಜನಕ್ಕೆಲ್ಲ ಅರ್ಥ ಆಗ್ತದೆ, ಅವ್ರು ರೈತರು. ನನಗೆ ಹೌದಲ್ಲ ಮುಂಗಾರು, ಅದು ಕೇಳಕ್ಕೆ ಒಂದು ಚೆನ್ನಾಗಿ ಕಣ್ಣಿಗೇನೋ ಬರುತ್ತೆ. ಮುಂಗಾರು ಆ ಗಾಳಿ ಜೊತೆಗೆ ಬರುತ್ತೆ, ಮಾನ್ಸೂನು ಇಟ್ವಿ. ಅದು ಇಟ್ಟ ತಕ್ಷಣ ಎಲ್ಲ ಕೃಷಿ ಇಲಾಖೆ ಟೈಟ್ಲ್ ಅಂದ್ಬಿಟ್ಟು ಒಂದು ಟೀಮಲ್ಲಿ ಸುಮಾರು ಇಂಗ್ಲಿಷ್ ಪಿಳ್ಳೆಗಳು ಇದ್ವು. ಇಂಗ್ಲಿಷ್ ಪಿಳ್ಳೆಗಳು ಸಾವಾಸ ಅವಾಗಿಂದ ಅವೆಲ್ಲ ವಾಟ್ ಇಸ್ ದಿ ವರ್ಡ್ ಮುಂಗಾರು ಮೀನ್. ನಮ್ಮ ಮನೋಮೂರ್ತಿಯವರು ಗಾಬರಿ ಬಿಟ್ಬಿಟ್ರು. ಮಳೆ ಅಂದ್ರೆ ಸಂಭವ ಕನೆಕ್ಟ್ ಆಗೋದು, ಮುಂಗಾರು ಸ್ವಲ್ಪ ಹೆಂಗೋ ಕೇಳುತ್ತೆ ಅಂತ. ಬಟ್ ತುಂಬಾ ಮ್ಯೂಸಿಕಲ್ ಪದ ಅದು. ಅದನ್ನ ಇಟ್ಬಿಟ್ಟೆ. ಆಮೇಲೆ ನಮ್ಮ ಪ್ರತಾಪ್ರಾವ್ ವಿತಾಪೆ, ಗಂಗಣ್ಣ ಎಲ್ಲ, ಅದು ತುಂಬಾ ಅದೃಷ್ಟ. ಅವ್ರು ಏನಾದ್ರು ಹೇಳಿದ್ರೆ ನಾವು ತುಂಬಾ ಸತಿ ನೋಡಿದ್ದೀವಿ. ಸುಮ್ಮನೆ ಇಟ್ಬಿಡಿ. ನನಗೆ ಆಲ್ರೆಡಿ ಖುಷಿಯಾಗಿ ಹೋಗಿದೆ. ನನಗೆ ಅದಕ್ಕೆ ಸಪೋರ್ಟ್ ಮಾಡೋರು ಬೇಕಿತ್ತು. ಬಟ್ ಇಟ್ಟಾಗ ಹಿಂಗೆ ಒಂದು ಸ್ವಲ್ಪ ಕೊಂಕ್ ಮಾತೆಲ್ಲ ಬಂದಿದ್ವು, ಕೃಷಿ ಇಲಾಖೆ ಟೈಟ್ಲು ಅದು ಇದು ಅಂತೆಲ್ಲ. 2 ಸಿನಿಮಾ ಬೇರೆ ಹೋಗಿತ್ತ. 3ನೇದು ದುಬಾಕಿದು ಮುಂಗಾರು ಮಳೆ ಲವ್ ಸ್ಟೋರಿ ಅಂತ ಮಾಡಪ್ಪ ಅಂದ್ರು. ಅಲ್ಲಿ ಯೂಶಲಿ ಗುರುಗಳೇ ನನಗೆ ಇಷ್ಟ ಆಗೋದು ಅಂದರೆ, ಮಣಿ, ಮುಂಗಾರು ಮಳೆ, ಮನಸಾರೆ, ಮುಗುಳು ನಗೆ, ಮನದ ಕಡಲು. ಅಂದರೆ ಇದನ್ನು ಯೂಶಲಿ ನೀವು ಅಂದರೆ ಈ ಶೀರ್ಷಿಕೆಗಳು, ಈ ಪದಗಳ ಆ ಬಿಗಿನಿಂಗ್ ಪದಗಳು, ಇದೆಲ್ಲವನ್ನು ನೀವು ನಂಬ್ತಿರಲ್ಲ ಗೊತ್ತಿ. ಬಿಕಾಸ್ ನಿಮ್ಮ ಜೊತೆ ಬಹಳ ಕಷ್ಟ ಆ ಥರದ್ದು ನನ್ನ ಪ್ರಶ್ನೆಗಳು ಕೇಳೋದು. ಇದನ್ನ ನಿಜವಾಗಿ ನಂಬ್ತೀರಾ ಈ ಅಕ್ಷರಗಳನ್ನು? ಇಲ್ಲ, ಅದು ಮ ನ ಅಂ ಎಲ್ಲೆಲ್ಲಿ ಬರುತ್ತೋ ಅನುನಾಸಿಕಗಳು ಅಂತ ಕರೀತಾರೆ ಅವನ್ನ. ಅಚ್ಚ ಕನ್ನಡದಲ್ಲಿ ಅನುನಾಸಿಕ ಅಂತ ಕರೀತಾರೆ. ಅವು ಈ ಹಾಡುಗಳಲ್ಲಿ ತುಂಬಾ ಚೆನ್ನಾಗಿ ಕೇಳಿಸುತ್ತೆ. ನ ಚೆನ್ನಾಗಿ ಕೇಳಿಸುತ್ತೆ, ಮ ಚೆನ್ನಾಗಿ ಕೇಳಿಸುತ್ತೆ, ಚಂದ್ರ ಅದ್ರಲ್ಲಿ ಇದೆ, ಬಂಗಾರ ಹಮ್ಮಿಂಗ್ ಸೊನ್ನೆ ಇದೆ. ಅವು ಕೇಳಿಸ್ಕೊಳಕ್ಕೆ ನಾದ ಕೇಳುತ್ತೆ. ಹಂಗಾಗಿ ಹೋಗಿ ಮ ಅಕ್ಷರ, ಅದು ಪ್ರೊನೌನ್ಸಿಯೇಷನ್ನೇ ಚಂದ. ಅದು ಪ ಅನ್ಸಲ್ಲ, ಪಿ ಬ ಅನ್ಸಲ್ಲ, ಮ ಸ್ವಲ್ಪ ನಮ್ಮ ಶ್ವಾಸ ಎದೆದ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರುತ್ತೆ ಅದರಲ್ಲಿ.
ಅವು ಈ ಬರಿಬೇಕಾದ್ರೆ ಆ ಪದಗಳನ್ನ ತಗೊಂಡು ಏನೋ ಲಿರಿಕ್ಸ್ ಬರಿತೀವಲ್ಲ, ಅದನ್ನೇ ಟೈಟ್ಲಿಗೂ ಮೇ ಬಿ ನನ್ನ ಒಳ ಮನಸ್ಸು ಅಡಾಪ್ಟ್ ಮಾಡುತ್ತೇನೋ ಬಿಟ್ರೆ ಆ ಥರದ್ದು ಪದಗಳ ವ್ಯಾಮೋಹ ಏನಿಲ್ಲ ನನಗೆ. ಜೊತೆಗೆ ಬಿಡದಿಯಿಂದ ನಾನು ಕನೆಕ್ಟ್ ಆದೆ ನಿಮ್ಮ ಜೊತೆಗೆ. ಬಿಡದಿಯಲ್ಲಿ ತಟ್ಟೆಡ್ಲಿ ತಿಂತಾ ಇದ್ದೀರಿ, ಅಲ್ಲಿ ಬಂದಂಥ ಪ್ರತಿಯೊಬ್ಬ ಫ್ಯಾನ್ಗೂ ನಿಮ್ಮದೇ ಆದಂತಹ ರೀತಿಯಲ್ಲಿ ಅವರಿಗೆ ಸೆಲ್ಯೂಟ್ ಮಾಡ್ತಿದ್ದೀರಿ, ಒಂದು ವೈಬ್ರೇಷನ್ ಕ್ರಿಯೇಟ್ ಮಾಡ್ತೀರಿ. ಅಲ್ಲಿಂದ ಶುರು ಆದಂತಹ ತಟ್ಟೆ ಇಡ್ಲಿ ಚಟ್ನಿ ಜೊತೆಗಿನ ಕನೆಕ್ಷನ್ನು ನಂತರ ಮಂಡ್ಯ, ನಂತರ ಮೈಸೂರು, ತಿನ್ನುವ ಪ್ರತಿ ಊಟ, ತಿನ್ನುವ ಪ್ರತಿ ತಿನಿಸು, ಅದ್ರ ಜೊತೆಗೆ ಸಿನಿಮಾದ ಕನೆಕ್ಷನ್ನು, ಎಲ್ಲೂ ಕಮ್ಮಿ ಆಗದಂತಹ ಎನರ್ಜಿ. ಈ ಗುಟ್ಟೇನು ಗುರುಗಳೇ ನನಗೆ? ಎನರ್ಜಿ ಅಂದ್ರೆ ಸಿನಿಮಾ ಮಾಡ್ಮಗನೆ ಗೊತ್ತಾಗ್ತಾರ ಗುದ್ಕೊಂಡು ಬರುತ್ತೆ ಎನರ್ಜಿ. ಅಂದ್ರೆ ಈಗ ಎಲ್ಲ ಅಕ್ಕಪಕ್ಕ ವಿಕೆಟ್ಗಳು ಬೀಳ್ತಾ ಇದ್ದಾಗ ನೆಕ್ಸ್ಟ್ ಬ್ಯಾಟ್ಸ್ಮನ್ ಹೋಗ್ಬೇಕಲ್ಲ, ಆ ಸ್ಥಿತಿ ಇದು. ಲಪಕ್ 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 ಅಂದ್ರೆ ವಿಕೆಟ್ ಬೀಳುತ್ತೆ. 5th ಡೌನ್ 6th ಡೌನ್ ಹೋಗ್ತಾ ಇರ್ತಾರಲ್ಲ, 20 for 4 ಈ ತರ 50 ರನ್ನಿಗೆ 6 ವಿಕೆಟ್ ಬಿದ್ದಾಗ ಯಾರೋ ಒಬ್ಬ ಹೋಗ್ತಿರ್ತಾನೆ. ಅವನು ಈ ಹಿಂದಿನ ಮ್ಯಾಚ್ ಅಲ್ಲಿ ಯಾವ್ದೋ ಸೆಂಚುರಿ, ಇನ್ನೊಂದ್ರಲ್ಲಿ ಯಾವ್ದ್ರಲ್ಲ 50, ಒಂದ್ಸತಿ 400 ಹೊಡೆದ್ಬಿಟ್ಟವನೆ. ಈ ತರದೇನೋ ಇತಿಹಾಸ ಇರ್ತದೆ ಅವ್ರಿಗೆ. ನಮಗೀಗ ನಾವು ಮಾಡೋದಷ್ಟೇ ನಮ್ ಕೆಲಸ. ಇತಿಹಾಸ ಬರೆಯವರೆಲ್ಲ ಜನ. ನೀವ್ ಏನೇ ಹೇಳಿ ಮುಂಗಾರು ಮಳೆ ಅಂತಾನೆ ಅನ್ನೋದು ಜನ. ಸೊ ಅದಕ್ಕೆ ಮನದ ಕಡಲು, ಅವತ್ತು ಮುಂಗಾರು ಮಳೆ, ಇವತ್ತು ಮನದ ಕಡಲು ಅಂತ ನಾನು ಎಲ್ಲಾ ಕಡೆ ಕ್ಯಾಂಪೇನ್ ಮಾಡ್ತಿರೋದು ಅದಕ್ಕೆ. ಯಾಕಂದ್ರೆ ಸೇಮ್ ಪ್ರೊಡಕ್ಷನ್ ಹೌಸ್, ಸೇಮ್ ನಿರ್ದೇಶಕ. ಈ ಥರದ್ದು ಏನೋ ಒಂದು ಜಾದೂನ, ಈ ಥರದ ಕಾಂಬಿನೇಷನ್ಗಳು, ಈ ಥರದ ನಿರ್ಮಾಪಕರೇ ಮಾಡಕ್ ಸಾಧ್ಯ ಇತ್ತು ಸಿನಿಮಾನ. ಅದು ತುಂಬಾ ಮೋಹ ಅವರಿಗೆ ಜನರ ಮೇಲೆ. ನಂಬ್ತಾರೆ. ನನಗೆ 1000 ಭಯ, ನಿನಗೆ 1000 ಭಯ. ಏನೋ ಪ್ರಮೋಷನ್ ರೋಡಲ್ಲಿ ಜನಕ್ಕೆ ನಿಲ್ಲಿಸಿ ಮಾತಾಡಿ ಕರೆಯೋಣ ಅನ್ನೋ ಥರದ್ದೆಲ್ಲ ಅನ್ಸುತ್ತೆ. ತಟ್ಟೆ ಇಡ್ಲಿಲಿ ಯಾರೊಬ್ಬ ಬಂದು ಟೈಟ್ಲ್ ಹೇಳಿದ್ರೆ, ತಟ್ಟೆ ಇಡ್ಲಿ ತಿನ್ಬೇಕಾದ್ರೆ ಫುಲ್ಲು ಸಂತೋಷ ಆಗ್ಬಿಡುತ್ತೆ. ಅಬ್ಬಾ, ಇಲ್ಲೋ ಮೊಬೈಲಲ್ಲಿ 4 ಸಾಂಗ್ ಬಿಟ್ಟಿದೀವಿ, ಅಲ್ಲಿ ಇಲ್ಲಿ ಪೋಸ್ಟ್ರು, ಆಟೋ ಸ್ಟಿಕ್ಕರ್ ಹಾಕಿದೀವಿ, ಅಲ್ಲಿ ಇಲ್ಲಿ ಪಡ್ಕೊಂಡಿದೀವಿ. ಬಟ್ ಅವನಿಗೆ ಟೈಟ್ಲು ಗೊತ್ತಲ್ಲ, ನಿಜಕ್ಕೂ ಅವನ ಬಗ್ಗೆ ಅಭಿಮಾನ ಬಂದ್ಬಿಡುತ್ತೆ. ಆ ಥರ ಸಿನಿಮಾ ಮೋಹಿಗಳ ಯಾರೋ ಉಳಿಸೋದು. ಅದು ಹೆಂಗೆ ಗೊತ್ತಿಲ್ಲ. ನಾವು ಸಿನಿಮಾದವ್ರು, ನಾವು ಕೃಷ್ಣಪ್ಪಣ್ಣ ಸಿನಿಮಾದವರಲ್ಲ, ಬಟ್ ಅವರಿಗೆ ಜನರದ್ದೊಂದು ಟೇಸ್ಟು, ಒಂದು ಪಲ್ಸ್ ಗೊತ್ತು. ಒಂದ್ ಅಕ್ಷರ ಮಾತಾಡಲ್ಲ, ಏನು ಸಲಹೆ ಸೂಚನೆಗಳಿರಲ್ಲ, ಬಟ್ ಡಿಸೈಡ್ ಮಾಡಿದ್ರು ಅಂದ್ರೆ ಅದು ಅವ್ರು ಹೇಳ್ದಂಗೆ ಆಗತ್ತೆ ಅನ್ನೋದೊಂದು ನಂಬಿಕೆ ನಮ್ಮ ತಂಡದಲ್ಲಿ. ಅವರು ಅಷ್ಟೇ, ಬೇರೆ ಯಾವ್ದನ್ನು ನಂಬಲ್ಲ. ಎಲ್ಲೆಲ್ಲೋ ಕೈ ಮುಗಿ ಅಂದ್ರೆ ಮುಗಿಯಲ್ಲ. ನಾನು ಅವರಾಗ್ಲಿ ಮನುಷ್ಯನ ಜಾಸ್ತಿ ನಂಬೋದು. ಮನುಷ್ಯರಲ್ಲಿ ದೇವ್ರನ್ನ ಹುಡುಕ್ತೀವಿ ಬಿಟ್ರೆ ದೇವ್ರನ್ನ ಸಪ್ರೇಟ್ ಆಗಿ ಹುಡುಕೋ ಜಾಯಮಾನದವ್ರು ಅವರು ಅಲ್ಲ, ನಾನು ಅಲ್ಲ. ಅವರೇ ನಮಗೆ ತುಂಬಾ ಖುಷಿ ಆಗುತ್ತೆ. ಅವರು ಒಂದ್ಸತಿ ಯಾವ್ದೋ ಬೇರೆ ಬೇರೆ ಭಾಷೆದೆಲ್ಲ ದೊಡ್ಡ ದೊಡ್ಡ ಸಿನಿಮಾ ಬರ್ತದೆ, ಬರ್ಲಿ ಬಿಡಪ್ಪ ಇದು ನೋಡ್ತಾರೆ, ಕಟ್ಟು ಮುಗೀತದೆ. ಇಲ್ಲಿ ಎಲ್ಲ ಎಷ್ಟೋ ಚಿತ್ರಮಂದಿರಗಳಲ್ಲಿ ಜನ ಇಲ್ಲ, ಇದು ಯಾವ್ದಾದ್ರು ಸಿನಿಮಾಗೆ ಬಂದಿಲ್ಲ, ನಮ್ಗೆಲ್ಲಿಂದ ಬರ್ತಾರೆ? ನಮ್ಮ ಗಾಬರಿಗಳು, ಸಹಜ ಗಾಬರಿಗಳು ಬರ್ತಾರೆ. ಮುಂಗಾರು ಮಳೆ ಟೈಮ್ ಏನ್ ಬಂದಿದ್ರೇನು? 8-10 ದಿವಸ ನಾವು ಅವಾಗ ಒದ್ದಾಡಿಲ್ವೇ? ಅಲ್ಲ, 8-10 ದಿವಸ ಟೈಮ್ ಇಲ್ಲ ಇರ್ತದೆ. ನೀನ್ ಕೆಲಸ ನೆಟ್ಟಿಗೆ ಮಾಡಿದ್ರೆ ಜನ ಬಂದು ನೋಡ್ತಾರೆ. ನೀನ್ ಕೆಲಸ ನೀನ್ ಏನಾರ ತಪ್ಪು ಮಾಡಿದೆ ಹೇಳೋತಾರೆ. ಆ ಥರದ ಎನರ್ಜಿ ಅವರು. ಅಲ್ಲಿಂದ ಶುರು ಆಗುತ್ತದೆ ಎನರ್ಜಿ. ಒಂದು ಒಬ್ರು ಯಾರೋ ತಿಳುವಳಿಕೆ ನಮಗೆ ಒಂದು ಎನರ್ಜಿ ಕೊಡುತ್ತೆ. ಈಗ ನಾನೇನೋ ಒಂದು ತಿಳುವಳಿಕೆ, ನಾನೇನೋ ಒಂದನ್ನ ಮಾಡಿ ಕಿಸ್ತು ದಬಾಕಿ ಅಲೆ ಬಸ್ಬಿಡ್ತೀನಿ ಅಂತೇನೋ ಹೊರಟಿರ್ತೀನಲ್ಲ, ಆ ಎನರ್ಜಿ ನಿನಗೂ ಬರುತ್ತೆ. ನಾನೇ ಬಂದ್ಬಿಟ್ಟು, ರವಿ ಇದು ವರ್ಕೌಟ್ ಆಗಲ್ಲ ಕಣ, ಗಾಡಿ ತಿರ್ಸು ಅಂದ್ರೆ ನಡ್ರಿ ಸರ್ ಅಂತ ಹೇಳಿ, ನಮಗೂ ಗೊತ್ತಿಲ್ಲ ಹೋಗೋದು, ಪ್ರತಿಯೊಬ್ರು ನಂಬರ್ ಕೇಳೋದು, ಪ್ರತಿಯೊಬ್ಬರು ಸಿನಿಮಾಗೆ ಕರೆಯೋದು. ಈಗ ಮೈಸೂರಲ್ಲೇ ನಮ್ಮ ಲಿಸ್ಟ್ ಅಲ್ಲಿ ಸುಮಾರು ವಿಷಯಗಳಲ್ಲಿ ಎಲ್ಲ ದೊಡ್ಡ ದೊಡ್ಡ ಮನುಷ್ಯರು ಸಿಕ್ಕದು. ಅವರೆಲ್ಲರೂ ಸಿನಿಮಾ ನೋಡ್ತಾರೆ ಅನ್ನೋ ನಂಬಿಕೆ ನನಗೆ. ಅದಕ್ಕೆ ನಾನು ತುಂಬಾ ಪ್ರೀತಿಯಿಂದ ಆಪ್ತ ಬಳಸಿದಂತ ಪದ ರಾಜರ ನಾಡಲ್ಲಿ ಯೋಗರಾಜ ಅಂತ. ಹೌದು, ರಾಜರಿಗೆ ಧನ್ಯವಾದ ಹೇಳಲೇಬೇಕು. ತುಂಬಾ ನಮ್ಮ ನಾಯಕ ನಟ ಸುಮುಖ, ನಾಯಕಿ ಮಣಿಯರೆಲ್ಲ ಹೋಗಿ 2 ಸತಿ ಚಾಮುಂಡಿ ಬೆಟ್ಟದೆಲ್ಲ ಹಿಡ್ಕೊಂಡಿದ್ರು ಅವ್ರನ್ನ. ಇವನೇನ್ ಕಾಲಿ ಸಿಗ್ತಾನೆ ಅಂತ ಅನ್ಕೊಳ್ಳಿಲ್ಲ ಅವರು. ಆರಾಮಾಗಿ ಮಾತಾಡ್ಸಿ ಕಳಿಸಿದ್ರು. ಇನ್ನೊಂದ್ಸತಿ ಸಿಗೋದಿದೆ ಅವ್ರಿಗೆ ಸಿನಿಮಾ ನೋಡಿದ ನಂತರ.
ಬಟ್ ಯುವರಾಜ್ ಭಟ್ರಿಗೆ ತುಂಬಾ ಜನ ಫ್ಯಾನ್ಸ್, ಅದರಲ್ಲಿ ಹೆಣ್ಮಕ್ಳು ಫ್ಯಾನ್ಸ್ ತುಂಬಾ. ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಸುಮುಖನಿಗೆ ಒಂದು 10ರಲ್ಲಿ ಒಂದು 3 ಫೋಟೋ ಸಿಕ್ಕರೆ 7 ಫೋಟೋ ನಿಮಗೆ ಕೇಳ್ತಿದ್ದಾರೆ. ಅಂದ್ರೆ ಇಟ್ಸ್ ಆಲ್ ಅಬೌಟ್ ರೆಸ್ಪೆಕ್ಟ್ ಟುವರ್ಡ್ಸ್ ಸಿನಿಮಾ, ನಿಮ್ಮ ಮೇಲಿನ ಪ್ರೀತಿ, ನಿಮ್ಮ ರೈಟಿಂಗ್ ಇರುವಂತ ಇದನ್ನ ನೀವು ಹೇಗೆ ಫೀಲ್ ಮಾಡ್ತೀವಿ? ಖುಷಿ ಅಲ್ವಾ? ಈಗ ಈ ಹೆಣ್ಮಕ್ಳು ಪರಮಾತ್ಮ, ಇಷ್ಟಪಡ್ತಾರೆ, ನಮ್ಮ ನಾವು ಪರಮಾತ್ಮ ನಿರ್ದೇಶಕ. ಖುಷಿ ಪಡ್ಬೇಕು. ಅದಕ್ಕೆ ಗಂಡು ಮುತ್ತೈದಾಗಿ ಅದಕ್ಕಿಂತ ಎಕ್ಸ್ಟ್ರಾ ರಿಯಾಕ್ಷನ್ ಕೊಡಕ ಇದೊಂದು ಹೊಸ ಪದ ಬಂತಂದ್ರೆ, ಗಂಡು ಮುತ್ತೈದೆ. ಅವ್ರು ಇಷ್ಟಪಡ್ತಾರೆ ಅಂದ್ರೆ ಇಷ್ಟಪಡ್ತಾರೆ ಅಷ್ಟೇ. ಅದು ಏನು, ಅದನ್ನ ಖುಷಿಯಾಗಿರ್ಬೇಕು ಅಷ್ಟೇ ಅವ್ರ ಜೊತೆ. ಏನ್ ವಿಶೇಷ ಪ್ರತಿಕ್ರಿಯೆ ಅಂತ ಏನ್ ಕೊಡಕ್ಕಾಗುತ್ತೆ? ಸುಮುಖಂಗೂ ಬರುತ್ತೆ 10ರಲ್ಲಿ 20 ಫೋಟೋ. ನಾಡ ಹುಡುಗಿಯರ ಒಂದು ಹಾವಳಿ ಶುರುವಾಗುತ್ತೆ ಅವನಿಗೆ ಇದ್ಮೇಲೆ. ಸ್ಫುರದ್ರೂಪಿ ಸುಮುಖ ಅಂದ್ರೆ ಒಳ್ಳೆ ಮುಖದವನು, ಸ್ಫುರದ್ರೂಪಿ ಮುಖ ಉಳ್ಳವನು ಅಂತ ಅದ್ರ ಅರ್ಥ ಗೊತ್ತವನಿಗೆ. ಅದು ಸುಮುಖ ಅಂದ್ರೆ ಗಣೇಶನಿಗೆ ಇಡೋ ಹೆಸರು, ಗಣಪತಿಗೆ. ಅದೆಲ್ಲ ಗೊತ್ತು. ಚಿಕ್ಕ ಹುಡುಗ ಇದ್ದಾಗಿಂದ ಅವನಿಗೆ ಸುಮುಖ ಅಂದು ನನ್ನ ಮುಖ ತುಂಬಾ ಚೆನ್ನಾಗಿದೆ ಅನ್ನೋದು ಗೊತ್ತವನಿಗೆ. ಹಂಗೆ ಇವಾಗ 3 ಫೋಟೋಗಿದೆ, 300 ಫೋಟೋ, 30,000 ಫೋಟೋ, 3 ಕೋಟಿ ಫೋಟೋ ಹೋಗ್ತಾನೆ. ಜೊತೆಗೆ ಸುಮುಖ ಮಾತಾಡ್ಬೇಕಾದ್ರೆ ನಾವೆಲ್ಲ ಅಬ್ಸರ್ವ್ ಮಾಡ್ತೀವಿ, ಜೊತೆಗೆ ಒಂದು ಜನ ಭಟ್ರ ಜೊತೆ ಟ್ರಾವೆಲ್ ಮಾಡಿ ಮಗನೇ ನೀನ್ ಮಾತಾಡಕ್ ಕಲ್ತ್ಬಿಟ್ಟಿದೆ ಕಣೋ ಅಂತ ಸುಮುಖ ಅಂತಾರೆ. ಇದನ್ನೇ ನಾನು ಒಂಚೂರು ಫ್ಲಾಶ್ ಬ್ಯಾಕ್ಗೆ ಹೋದಾದ್ರೆ, ಇವನ್ ಗಣೇಶ್ ಅವ್ರು ಕೂಡ ಅಂದ್ರೆ ಮಾತಿನ ಮಲರು, ಮಾತಿನಲ್ಲಿ ಚತುರರು. ಈ ಮಾತಿನ ಹಿಡಿತ ಹೆಂಗೆ ವರ್ಕ್ ಆಗುತ್ತೆ ಯೂಶಲಿ? ಅಂದ್ರೆ ಅದನ್ನ ಬಳಸೋದ್ರಿಂದನೋ ಅಥವಾ ತುಂಬಾ ಜನರ ಜೊತೆ ಮಿಕ್ಸ್ ಆಗೋದ್ರಿಂದನೋ ಸಿನಿಮಾದ್ರ ಜೊತೆಗೆ? ಅದು ಈಗ ನಾವು ಸಿನಿಮಾ ಯಾರಿಗಪ್ಪ ಮಾಡ್ತೀವಿ? ನಾನು ನಿನಗೆ ತೋರ್ಸಕ್ ಮಾಡಕ್ಕಾಗಲ್ಲ, ನಾನೇ ನೋಡಕ್ಕೆ ನನ್ನ ರೂಮಲ್ಲಿ ಬೋಲ್ಟ್ ಹಾಕೊಂಡು ನೋಡಕ್ಕೆ ಸಿನಿಮಾ ಮಾಡಕ್ಕಾಗಲ್ಲ. ಜನತೆಗೆ ತೋರಿಸ್ಬೇಕು, ಜನತೆ ಕನ್ನಡ ಮಾತಾಡ್ತಾರೆ. ನೀನಲ್ಲಿ ಎಷ್ಟು ಒಡನಾಡ್ತೀಯೋ ಅಷ್ಟು ಮಾತು ಬರ್ತಾ ಹೋಗುತ್ತೆ. ಆಮೇಲೆ ಏನೋ ಒಂದು ಒಳ್ಳೆ ಥಾಟು, ಇದೊಂದು ಒಳ್ಳೆ ಲೈನು, ಎಲ್ಲೋ ಓದಿರೋದು, ಎಲ್ಲೋ ಕೇಳಿರೋದು, ರೋಡಲ್ಲಿ ಹೋಗೋನ್ ಹೇಳಿರೋದು, ನನಗೆ ಸಿಗೋ ಜನಗಳು ಹೇಳ್ತಿರ್ತಾರೆ ಏನೇನೋ ಕಥೆಗಳು, ಒಡ ಫಾಸ್ಟ್. ಇಲ್ಲಿ ಕೇಳಿ ಸರ್, ನಮ್ಮೂರಲ್ಲಿ ಏನಾಗಿತ್ತು ಗೊತ್ತಾ, ಹೇಳು ಅಂತ ಅನ್ಬೇಕು ಅವನಿಗೆ. ಅತ್ಲಾಗೆ ಅನ್ನಂಗಿಲ್ಲ. ಗಿರಾರ್ಜೆಟ್ ಇತ್ತಂದ್ರೆ ಹೋಗದೆ. ಬಟ್ ಅವನು ಹೇಳೋದ್ರಲ್ಲಿ ಏನೋ ಒಂದು ಇರ್ತದೆ, ಅದು ಒಡನಾಡಿನೇ ಬರ್ಬೇಕು. ಆಮೇಲೆ ಮಾತು ಕೂಡ, ಈಗ ನೀನು ಮಾಧ್ಯಮದಲ್ಲಿದೆಯಾ, ನಾನು ಹೆಚ್ಚು ಕಮ್ಮಿ ಮಾಧ್ಯಮದವನೇ. ಉದ್ಯಮದಲ್ಲಿದ್ರೆ ನಿಮ್ ಎಲ್ಲಾ ಸರ್ಕಲ್ ಗೊತ್ತು ನನಗೆ. ಇದು ಬಹಳ ಜನ ಕೇಳ್ತಾರೆ, ಅದು ಏನೇನೋ ಪೋಣಿಸ್ಕೊಂಡು ಹೇಳ್ಕತ್ತಾನೆ ಹೋಗ್ಬಿಡ್ತಿರಲ್ಲ. ಅದು ಏನಂದ್ರೆ, ಅದು ಕೇಳೋವನಿಗೆ ಏನೋ ಒಂದನ್ನು ಕಮ್ಯುನಿಕೇಟ್ ಮಾಡ್ಬೇಕು. ಒಬ್ಬ ಕಾಮಿಡಿಯನ್ ಇರ್ಲಿ, ಒಬ್ಬ ನಟ ಇರ್ಲಿ, ತಂತ್ರಜ್ಞ ಇರ್ಲಿ, ಆಂಕರ್ ಇರ್ಲಿ, ಅಲ್ಲಲ್ಲೇ ಬಿದ್ದಿರ್ತಾವ ಪರ್ಮುಟೇಷನ್ ಕಾಂಬಿನೇಷನ್ ಹೆಕ್ಕಿ ಬಿಸಾಕೋದು. ತುಂಬಾ ಕಡೆ ಒದೆ ಬಿದ್ದ ಮೇಲೆ ಒಂದು 15-20 ವಯಸ್ಸಾದ ಮೇಲೆ ಎಲ್ಲಿ ಮಾತಾಡಬಾರ್ದು ಅನ್ನೋದು ಗೊತ್ತಾಗುತ್ತೆ. ಬಟ್ ಎಲ್ಲಿ ಏನ್ ಮಾತಾಡಬಾರ್ದು ಅಂತ ಗೊತ್ತಾಗ್ಬೇಕು ಅಂದ್ರೆ ಆ ತರ ಅಡ್ನಾಡಿ ಮಾತುಗಳನ್ನ ಆಡಿ ಒದೆ ತಿನ್ಬೇಕು. ಅದು ತಿಂದಿಲ್ಲ ಅಂದ್ರೆ ನಿನ್ ಫ್ರೆಂಡ್ ಸರ್ಕಲ್ ಅಲ್ಲಿ ಮೊದ್ಲೇ ತಿಂದ್ಬಿಡು. ಈ ಮಾತು ನಾನು ಆಡಬಾರ್ದಿತ್ತು. ಈ ಮಾತಿಗೆ ತುಂಬಾ ನಕ್ರು. ಈ ಮಾತಿಗೆ ನಕ್ರು ನಾನು ಹೋದ್ಮೇಲೆ ಅವ್ನು ನನ್ನ ಹುಡುಕ್ತಾವ. ಯಾರಿಗೋ ಏನೋ ಅನ್ನೋದು, ಅದು ಓಪನ್ ಇಟ್ಕೊಂಡ್ರೆ ಅವ್ರ ಮಾತಲ್ಲೇ ಸಿಕ್ತಿರುತ್ತದು. ಹಂಗ್ ಮಾಡ್ತಾ ಹೋದ್ರೆ ಅದು ಬಂದ್ಬಿಡುತ್ತೆ. ಇದು ನಾನು ಗಣೇಶ ನನ್ನಿಂದ ಕಲ್ತಿದ್ದು, ಗಣೇಶನಿಂದ ನಾನ್ ಕಲ್ತಿದ್ದೀನಿ. ಅವನು ಇಡೀ ನಾಡಿಗೆ ಫೋನಲ್ಲೆಲ್ಲ ಮಾತಾಡ್ಕೊಂಡು ಎಂಟರ್ಟೈನ್ಮೆಂಟ್ ಕೊಡ್ತಿದ್ದ. ಅಲ್ಲಿ ಯಾವ ಸ್ಕ್ರಿಪ್ಟ್ ಇತ್ತು ಅವನಿಗೆ? ಕ್ಲೀನ್ ಕಮ್ಯುನಿಕೇಶನ್. ಅವ್ನು ನಗಿಸ್ತಾನೆ, ಒಂದು ಒಳ್ಳೆ ಜೋಕೋ, ಒಂದು ಸಣ್ಣ ಜೋಕೋ, ಒಂದು ದೊಡ್ಡ ಜೋಕೋ ಏನೋ ಮಾಡ್ಕೊಂಡು ಫೋನಲ್ಲಿ ಎಂಟೈರ್ ಸ್ಟೇಟ್ ಜೊತೆ ಮಾತಾಡಿದ ಅನುಭವ ಇತ್ತು ಅವನಿಗೆ. ಅವನಿಗೆ ಹೆಂಗ್ ಮಾತಾಡಿದ್ರೆ ಅವ್ರಿಗೆ ಕೇಳಿಸುತ್ತೆ ಅನ್ನೋ ಅನುಭವ ಇತ್ತು. ಈ ಒಂದು ಸುಮುಖಂದು ಅದೇನೆ. ಈಗ ಅವರಲ್ಲೇ ಇರುತ್ತದು. ಈಗ ನಮ್ ಟೀಮ್ ಜೊತೆ ಬೆರ್ತಾಗ, ಓ ಇದು ದೊಡ್ಡ ಗಡವ ಕೋತಿ ತರ ಭಟ್ರು ಹೇಳ್ಕೊಟ್ಟಿದ್ದಾರೆ, ಇದು ಮರಿ ಕೋತಿ ಚಾಳಿ ಹತ್ಬಿಟ್ಟಿದೆ ಭಟ್ರದ್ದು ಆತದ ಪದಗಳು. ಹಿರಿ ಅಕ್ಕನ್ ಚಾಳಿ ಮನೆ ಮನೆಗೆಲ್ಲ ಅಂದಂಗೆ ನಿಮ್ಗೆ ಅನ್ನಿಸ್ತಿರುತ್ತೆ. ಬಟ್ ಅವ್ನು ಪೃಥ್ವಿ ಥಿಯೇಟರ್ ಅಲ್ಲಿ ಅದೆಲ್ಲೋ ಯಾವ್ದೋ ನಾಟಕಕ್ಕೆ ಸೆಲೆಕ್ಷನ್ ಆಗಿಲ್ಲ. ಒಂದು ತುಂಬಾ ದೊಡ್ಡ ಸ್ಟೇಜ್ ಅದು, ಅಲ್ಲೆಲ್ಲ ಹತ್ತಕ್ ಬಿಡಲ್ಲ, ನ್ಯಾಷನಲ್ ಲೆವೆಲ್. ಅದು ಯಾವ್ದೋ ಒಂದೆರಡು ಲ್ಯಾಂಗ್ವೇಜ್ ಕಲ್ತು ಅದರಲ್ಲಿ ಆಡಿಷನ್ಸ್ ಕೊಟ್ಟು ಆ ಒಂದು ಹೊರಗೆ ಹಾಕಿಸ್ಕೊಂಡು ಇನ್ಸಲ್ಟ್ ಅನುಭವಿಸಿ
ಮತ್ತೆ ಹತ್ತಿ ನಿಂತ್ಕೊಂಡು ಯಾವ್ದೋ ಮುನ್ನಾಭಾಯಿ ತರದ್ದು ಯಾವ್ದೋ ಒಂದು ನಾಟಕ ಓಕೆ ನಾನು ಓಕೆ. ನೋಡಿದೀನಿ ಆ ಕ್ಲಿಪ್. ಹ್ಮ್. ಎಷ್ಟೋ ಜನ ಸಹ ಕಲಾವಿದರ ಜೊತೆ ಮಾಡಿ ಜನ ಓ ಅಂತ ಚಪ್ಪಾಳೆ ತಟ್ಟಿದ್ ನೋಡಿದೀನಿ. ಅದು ಅದ್ ಬಂದ್ಬಿಡು ಅದು ಇರುತ್ತೆ ಒಳಗಡೆ. ಎಸ್ಪೆಷಲಿ ಥಿಯೇಟರ್ ಕಲಾವಿದರು ಅಂದ್ರೆ ಅವ್ರ ಅಲ್ಲಿ ಬಿದ್ದಿರೋ ಕಸ ಕಡ್ಡಿ ಟಿಶ್ಯೂ ಪೇಪರು ಬ್ಯಾಗು ಎಲ್ಲ clean ಟೊಪ್ಪಿ ಮಾಡಿ, ಎಲ್ಲ ಟಿ clean. ಶರ್ಟ್ ಸೀಟ್ ಎಲ್ಲ ಇಟ್ಕೊಂಡು ಏನೋ Yes. ಒಂದು ರೆಡಿ ಮಾಡ್ಕೊಂಡ್ಬಿಡ್ತಾರೆ. ಹೌದು ಹೌದು. ಅದಿದ್ರೆ ಸಾಕು. ಅದು ನಮ್ಮ ಸೆನ್ಸ್ ಹೊರಗಡೆ ಹೋಗ್ಬೇಕು. ಅದ ಅವ್ನ ಸುಮುಖನಲ್ಲಿದೆ. ಅವ್ನು ತುಂಬಾ ಸೆನ್ಸಿಬಲ್ ನಟ. 15-20 ವರ್ಷ ಅಲ್ಲಾಡಿಸ್ದೆ ಭದ್ರವಾಗಿ ನಿಲ್ಬೇಕು ಅವನು. ಪರದಲ್ಲಿ ನಿಲ್ಲಬೇಕು, ಸಮಾಜದಲ್ಲಿ ನಿಲ್ಲಬೇಕು. ಆ ಥರ ನಾಯಕ ನಟ ಆಗ್ಲಿ ಅನ್ನೋದು ನನ್ನ ಆಶಯ. ಜೊತೆ ನಿಮ್ದು ಅಂದ್ರೆ ಒಂದು ವಿಡಿಯೋದಲ್ಲಿ ಈ ಥಿಯೇಟರ್ಗಳ ಮೆಟ್ಟಲುಗಳ ಬಗ್ಗೆ ಮಾತಾಡ್ತೀರಿ. ನನಗೆ ಬಹಳ ದೊಡ್ಡ ಮಟ್ಟದ ಸಂದೇಶ ಸಿಗ್ತಾನೆ ಒಬ್ಬ ಮಾಧ್ಯಮದವನಾಗಿ. ಅಲ್ಲಿ ನಿರ್ದೇಶಕ, ನಟ, ನಾಯಕಿ, ನಟಿಯರ ಬಗ್ಗೆ ಹೇಳ್ತೀರಿ. ಆ ವಿಷಯದ ಮೂಲಕನೇ ನಿಮ್ಮಲ್ಲಿರುವಂತಹ ಒಬ್ಬ ಹತಾಶ ಪ್ರೇಕ್ಷಕನ ಬಗ್ಗೆ ಹೇಳ್ತೀರಿ. ಒಂದು ವಿನಂತಿ ಮಾಡ್ಕೋತೀರಿ, ಖಾಲಿ ಇರುವಂಥದ್ದು ತುಂಬಬೇಕು ಅಂತೀರಿ. ಇದೆಲ್ಲವನ್ನ ಒಂದು ರೌಂಡ್ ಅಪ್ ಅಲ್ಲಿ ಹೇಳೋದಾದ್ರೆ, ನನಗೆ ಒಂಚೂರು ಫ್ರೆಶ್ ಆಗಿ ಹೇಳೋದಾದ್ರೆ. ಅಂದ್ರೆ ಈಗ ನೀನ್ ನೋಡು, ಈ ದೇಗುಲದ ಮೆಟ್ಲುಗಳು, ಮನೆ ಮೆಟ್ಲುಗಳಿಗೆ ಅಷ್ಟೊಂದು ಪಾದದ ಹುಳಿ ತಾಕಿರಲ್ಲ. ಹೌದು. ಅವ್ರಿವ್ರು ಸ್ನೇಹಿತರು ಬರ್ಬೋದು, ಅಪ್ಪ ಅಮ್ಮದಿರು, ಮಕ್ಕಳು, ಒಂದಿಷ್ಟು ಜನ ಸಂಬಂಧಿಕರು ಬಂದು ಹೋಗಿರಬಹುದು. ಬಟ್ ಒಂದು ಥಿಯೇಟ್ರು, ಒಂದು ರಂಗಮಂದಿರ, ಒಂದು ಓಪೆರಾ, ಒಂದು ದೇವಸ್ಥಾನ, ಇನ್ನೊಂದು ಕಲಾ ಕೇಂದ್ರ, ಈ ಥರದ ಜಾಗಗಳಿಗೆ ಒಂದು ಮಾರ್ಕೆಟು, ಎಲ್ಲ ಮೆಟ್ಲು ಎಷ್ಟು ಜನ ತುಳಿದು ಬಂದು ಹೋಗಿರ್ತಾರೆ. ಅದ್ರ ಸತ್ಯ. ಹೌದು ಅಲ್ವಾ? ಹೌದು. ಅದು ಎಂಟ್ರೆನ್ಸ್. ಅದು ಒಂದು ಸಿನಿಮಾ ನೋಡ್ಬೇಕಾದ್ರೆ ಅಷ್ಟು ಉತ್ಸಾಹದಿಂದ ಹೋಗ್ತಾನೆ ಅವನೊಳಗೆ. ಅವನ ಎಕ್ಸ್ಪೆಕ್ಟೇಷನ್ ಮ್ಯಾಚ್ ಮಾಡಿಲ್ಲ ಅಂದ ತಕ್ಷಣ ಮೆಟ್ಲ ಮೇಲೆ ಸ್ಲೋ ಆಗಿ ಇಳಿತಾನ ಅವನು. ವಾಪಸ್ ಬರ್ಬೇಕಾದ್ರೆ ಬಾಡಿ ಲ್ಯಾಂಗ್ವೇಜೇ ಚೇಂಜ್. ಅವನ ಒಳಗಡೆ ಇಷ್ಟ ಆಗಿಲ್ಲ ಸಿನಿಮಾ, ಅದು ಕತ್ಲಕೋಣೆಯಲ್ಲಿ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಢಮಾರಾಗಿ ಹೋಯ್ತಲ್ಲ ಅಂತ ಅನ್ಸಿದ್ರೆ ಅವನು ಗ್ಯಾರಂಟಿ ಯೋಚನೆ ಮಾಡ್ತಾನೆ ಮೆಟ್ಲ ಮೇಲೆ ನಿಂತ್ಕೊಂಡು. ಈ ಡೈರೆಕ್ಟರ್ಗಿಂತ ನಾನ್ ಬೆಟರ್ ಡೈರೆಕ್ಟರು. ಆ ಮೆಟ್ಲ ಮೇಲೆ ಒಬ್ಬ ರೈಟರ್ ಉಟ್ಕೊಂಡ, ಇಲ್ಲ ಡೈರೆಕ್ಟರ್ ಉಟ್ಕೊಂಡ ಅಂತ ಅನ್ಕೋಬೇಕು ನಾವು. ಅವನು ಒಳಗಡೆ ಬಂದ್ಬಿಡುತ್ತದು, ನಾನ್ ಬೆಟ್ರಾಗಿ ಕತೆ ಹೇಳ್ತೀನಿ ನನ್ನ ಮಕ್ಕಳಿಗಿಂತ, ನಾನು ದುಡ್ಡು ವೇಸ್ಟ್ ಮಾಡಿದ್ದಾರೆ. ಈಗ ಇನ್ಯಾವುದೋ ಇನ್ನೊಂದು ಥಿಯೇಟ್ರಲ್ಲಿ ಇನ್ನೊಬ್ಬ ಹುಡುಗ ಅನ್ಕೊಂತಾನೆ, ನನ್ನ ಮುಖ ನಾನು ಬೆಳಗ್ಗೆ ಹಲ್ ತಿಕ್ಬೇಕಾದ್ರೆ ನೋಡಿದ್ನ, ಅದ್ಭುತ. ಇವನ್ ಯಾವನ ಹಳೆ 5 ಪೈಸೆ ತರ ಅವನೇ, ಇವನ್ ಬೇಡ ನಾನ್ ಹೀರೋ ಆಗ್ತೀನಿ ಅಂತ ಅಲ್ಲಿ ಉಟ್ಕೊಂಡು ಒಬ್ಬ ಕಲಾವಿದ. ಹಿಂಗೆ ಒಂದು ಹುಡುಗಿ ಅನ್ಕಂತಾಳೆ. ಹಿಂಗೆ ಒಬ್ಬ ಬಿಸ್ನೆಸ್ ನನ್ನ ಮಗ ಇಷ್ಟೊಂದು ದುಡ್ಡು ಮಾಡ್ತಾ ಇದೆ ಅಂದ್ರೆ ಇದು ಯಾವ ಲೆಕ್ಕ ಗುರು? ನಾನ್ ಮಾಡ್ತಿರೋ ಬಿಸ್ನೆಸ್ ಪಿಕ್ಚರೇ ಮಾಡೋಣ ನಡೆಯತ್ಲಾಗೆ. ನಿರ್ಮಾಪಕ ಉಟ್ಕೊಂಡ ಸಾಕತ್. ಒಂಚೂರು ಹಿಂಗೆ ಮಾಡಿ ಇಂಥವ್ರನ್ನ ಹಾಕ್ಬಿಟ್ರೆ ಇದಕ್ಕಿಂತ 10 ಟೈಮ್ಸ್ ದುಡ್ಡು ಮಾಡ್ಬೋದು ಅಂತ ಯೋಚನೆ. ಬಟ್ ಅವ್ರೆಲ್ಲರಿಗೂ ಒಂದು ರಿಯಾಲಿಟಿ ಗೊತ್ತಿರಲ್ಲ. ಒಂದು ಕನಸು ರಿಯಾಲಿಟಿಲಿ ಕನ್ವರ್ಟ್ ಆಗಕ್ಕೆ, ಅಂದ್ರೆ ಒಂದು ಕನಸು ನನ್ಸಾಗಕ್ಕೆ ನೀನು ಕನಸು ಕಂಡ ದಿನದಿಂದ ಮಿನಿಮಮ್ 12 ವರ್ಷ ಬೇಕು. ಡೆಫಿನೆಟ್ಲಿ ಸತ್ಯ, ವೆರಿ ಟ್ರೂ. ಯಪ್ಪ, ಬೆಳಿಗ್ಗೆನೆ ಆಗಲ್ಲ ಅದು. ನಮಗೆಲ್ಲ ಬೆಳಿಗ್ಗೆನೆ ಆಗ್ಬೇಕು, ಆಗಲ್ವೇ? ಕರೆಕ್ಟ್ ಕರೆಕ್ಟ್. ಎಲ್ರಿಗೂ ಬೇಕು, ಸಿಗಲ್ವೇ? ಅದು ಸಮಸ್ಯೆ ಆಗಿರೋದು. ಆ 12 ವರ್ಷದ ಕಲಾ ಜರ್ನಿಗೆ ಇಳಿಸ್ಬಿಡ್ತದ ಆ ಮೆಟ್ಲು. ನಡಿ ಮಗನೇ ಅಂತ. ಅದು ನಮಗೆ ಇನ್ಯಾವ್ದು ಗುರು ತುಂಬಾ ರೆಸ್ಪೆಕ್ಟಬಲ್ ಜಾಗ ಅಂದ್ರೆ ಥಿಯೇಟ್ರೆ. ಈಗ ಥಿಯೇಟರ್ ಬದಲು ಇವೆಲ್ಲ ಬಂದವ. ಇದಕ್ಕೂ 4 ಮೂಲೆ, ಇಲ್ಲೂ ಒಂದು ಪರದೆ ಇದೆ, ಇದು ಒಂದು ಪರದೆನೆ. ನೀನು ಎಲ್ಲೇ ನೋಡೋಕ್ ಹೋದ್ರು ಅದ್ 4 ಮೂಲೆದೊಂದು ಪರದೆ, ಅದೇ ಥಿಯೇಟ್ರು. ಇಲ್ಲೂ ಸಿನಿಮಾಗಳು ಓಡ್ತವೆ, ಇಲ್ಲೂ ಸಿನಿಮಾ ದುಡ್ಡು ಬರುತ್ತೆ. ಇವಾಗ ಬಾಗಿಲು ಹಾಕಿರ್ಬೋದು, ಬಟ್ ಇದನ್ನ ಮನುಷ್ಯನೇ ಕಂಡಿಡಿದಿರುತ್ತಾನೆ. ಹಂಗೆ ಒಂದು ಎಂಟರ್ಟೈನ್ಮೆಂಟಿಗೆ ದುಡ್ಡು ಕೊಟ್ಟು ನೋಡೋ ಎಂಟರ್ಟೈನ್ಮೆಂಟ್, ಆ ದುಡ್ಡೇ ನಮ್ಮೆಲ್ರಿಗೂ ಪ್ರಸಾದ ತರ. ಈಗ ನೀನೇನೋ ಕಾರ್ಯಕ್ರಮ ಮಾಡ್ತೀಯ, ಹೇಗ್ದು ಪಿಕ್ಚರ್ಗೆ ಹಾಕ್ಬಿಡ್ತೀಯ. ನಾನು ಹಿಂಗೆ ನಮ್ಮ ಸಬ್ಸ್ಕ್ರೈಬರ್ಸ್, ನಮ್ಮ ಅಪ್ಪ ಹಿಂಗೆ ಅನ್ನೋ ರೇಂಜ್ ಬೆಲ್ ಐಕಾನ್ ಒತ್ತಿ ಇವೆಲ್ಲ ಮಾಡ್ತೀಯ. ಅವ್ನು ಮಾಡ್ಬಿಡ್ತಾನೆ ಬೆಳಗ್ಗೆ ಎದ್ದು 20 ಅವರ್ ಪಡ್ಕೊಂಡ್ರೆ ಅದ್ರಲ್ಲಿ ಯಾವ್ದೋ 20 ಸೆಕೆಂಡ್ ಮಾತ್ರ ಕಿತ್ತು ರೀಲ್ ಮಾಡ್ಕೊತಾನೆ. 20 ಅವರ್ ನೋಡಲ್ಲ ಅವನು. ಈ ಭಜನೆ ಯಾರಿಗೂ ಬೇಕಾಗಿಲ್ಲ ರವಿ. 16-18 ಸೆಕೆಂಡ್ ಅಲ್ಲಿ ಏನೋ ಹೇಳ್ಬೇಕಂತ ಅವನ್ ಹಿಂಗ್
ನೋಡ್ಕೊಂಡು ಹೋಗ್ತಾನೆ. ಹಂಗಾಯ್ತು 2.5 3 ಗಂಟೆ 4 ಗಂಟೆ ಸಿನಿಮಾಗಳೆಲ್ಲ ನೋಡಿದವ್ರು ನಾವು. 20 ಸೆಕೆಂಡ್ ರೀಲಿಗೆ ಬಂದು ನಿಂತಿದೆ ಸಮಾಜ. ಶಾರ್ಟ್ಸ್ ಅಂತ ಕರೀತಾರೆ ಅದ್ರಲ್ಲಿ ನಿಂತಿದೆ. 5 ದಿವಸ ಕ್ರಿಕೆಟ್ ನೋಡಿದವ್ರು ನಾವು. ಈಗ 2020 ಇನ್ನೊಂದು 15 ಓವರ್ 10 ಓವರ್ದೆಲ್ಲ ಬರುತ್ತೆ. ಅಷ್ಟೇ ಒಂದು ಎಂಟರ್ಟೈನ್ಮೆಂಟ್ಗೆ 10 ಹಲವಾರು ರೂಪಗಳು ಬರೋಕ್ ಶುರು ಆಗೋಯ್ತು. ಬಟ್ ಅದು ಏನೇ ಇದ್ರು ಒಂದು ಎಲ್ಲೂ ಕಂಡು ಕೇಳೋದಿದ್ರೆ ಹೊಸ ಎಂಟರ್ಟೈನ್ಮೆಂಟ್ ಕೊಟ್ರೆ ಅದು ಅದ್ರ ಪಾಡಿಗೆ ಅದು ನಿಂತ್ಕೋತದ ಗುರು. ಅದು ಆ ನಿಟ್ಟಲ್ಲಿ ಈ ಸಿನಿಮಾ ಇದೆ. ಮನದ ಕಡಲು. ಅದಕ್ಕೆ ಎಲ್ಲಾನು ಗುಡ್ಡೆ ಹಾಕೊಂಡು ಕರ್ಕೊಂಡು ಹೋಗ್ತಿರೋದು. ಅದು ನನ್ನ ಒಳಮನ್ಸಿಗೆ ಅನ್ಸ್ಬಿಡುತ್ತೆ ಎಷ್ಟೋ ಸತಿ. ನಿಮ್ಗೆ ಯಾರಿಗೂ ಕಾಟನೇ ಕೊಡಕ್ ಹೋಗಲ್ಲ. ಅಲ್ಲಿಗೆ ಆಗ್ಬೋದು. 100ರಲ್ಲಿ ಒಂದು 70 ಜನ ಹೊಗಳ್ತಾರೆ, 30 ಜನ ಬೈತಾರೆ ಕಣ. 50 50 ನನಗೇನೆ ಹಲವಾರು ಕಾಟಗಳು ಬೇರೆ ಬೇರೆ ಕಡೆಯಿಂದ ಬಂತು, ಡಿಲೇ ಆಯಿತು. ಇದೊಂದು 3 ತಿಂಗಳ ಹಿಂದೆ ರಿಲೀಸ್ ಆಗಬೇಕಿತ್ತು ಅನ್ಸುತ್ತೆ. ಈ ಥರದ್ದು ಏನೇನೋ ಅನಿಸ್ತದೆ ಪ್ರತಿ ಸಿನಿಮಾ ಮಾಡಿದಾಗಲೂ. ಆ ಕಾರಣಕ್ಕಾಗಿ ಇದು ಅದು ಅವತ್ತಿಂದ ಒಂದಿಷ್ಟು ಜನ ಹೇಳ್ತಾ ಇದಾರೆ, ನೀವು ಅವತ್ತು ಮುಂಗಾರು ಮಳೆ ಇವತ್ತು ಮನದ ಕಡಲು ಆಗತ್ ನೋಡಿ ಸರ್. ನಾವು ಟೀಸರ್ ಬಿಟ್ಟಾಗಿಂದ ಹೇಳ್ತಿದ್ದಾರೆ. ಒಂದ್ಸತಿ ಅದನ್ನ ಕೇಳಿದಾಗ 1 hour ಫುಲ್ಲು ರೊಚ್ಚಿಗೆದ್ ಬಿಡ್ತೀನಿ ಅಮಾನ್ ಅಂತ. ಆಮೇಲೆ ಸಿನಿಮಾ ಕೆಲಸ ಮುಗಿಸಿ ಸಿನಿಮಾದ ಲಾಸ್ಟ್ ರೀಲ್ ನೋಡಿ ಅದನ್ನ ತುಂಬಾ ಫೈನ್ ಟ್ಯೂನ್ ಮಾಡಿದ್ವಿ. ಎಷ್ಟೋ ದಿನಗಳು ಕೂತ್ಕೊಂಡು ಚಿಕ್ಕ ಡೀಟೇಲ್ಸ್ ಅದನ್ನ ರನ್ ಥ್ರೂ ನೋಡಿದಾಗ ಫುಲ್ಲು ಥ್ರಿಲ್ ಆಗ್ಬಿಡುತ್ತೆ. ಯಾರಿಗೂ ಹೆದರ್ಕೋಬೇಕಾಗಿಲ್ಲ. ಪ್ರಪಂಚ ದೊಡ್ಡದಿದೆ, ಎಲ್ಲ ಬೇಕಾದ್ರೆ ಓಡುತ್ತೆ ಸಿನಿಮಾ. ನಮ್ಮ ನಾಡಲ್ಲಂತೂ ಇನ್ನಿಲ್ದಂಗ್ ಮೈಲಿಗಲ್ಲಿ ನೆಟ್ಟು ಬಿಡ್ತಾರೆ ಜನ. ಇದನ್ನ ಹಂಗೆ 2 ಫೋನ್ ಬರುತ್ತೆ ಸಂಜೆ ಟೈಮ್. ಯಾರ ನಾವು ತೀರಾ ಬೇಕಾದವ್ರೆ ಏನ್ ಮಾಡಕತ್ತಿಲ್ಲ ಹುಬ್ಳಿ ಕಣ ಪಿಕ್ಚರ್ ಮಾಡಿನ್ಲೇ, ಇದು ಗೊತ್ತಿಲ್ಲನು? ಯಾವ ಪಿಕ್ಚರ್? ಮನದ ಕೇಳೋದು. ಮನದ ಕೇಳಲು ಯಾವ ಮಾಡಿದ್ವಿ? ರಿಲೀಸ್ ಆತ ಅಂತ ಮಾರ್ಚ್ 28 ಗೋಸುಡಿ. ಅವನ್ ಸ್ನೇಹಿತ, ನಿಮ್ ಪ್ರಮೋಷನ್ ಮಾಡಲ್ಲ, ಎಂತದ್ದು ಇಲ್ಲ. ರಿಲೀಸು ಹೇಳಿ ನೋಡು. ಹಾಡ್ಬಿಟ್ಟಿ 4 ಹಾಡ್ಬಿಟ್ಟೇವಲ್ಲಿ. ಸೋನು ನಿಗಮ್ ಹಾಡು, ಸಂಜಿತ್ ಹೆಗಡೆ ಹಾಡು ಎಲ್ಲ ಬಹಳ ಚಂದ ಓಡಾಕತ್ತಾವು. ಕೇಳ್ದಂತ ಲಿಂಕ್ ಕಳ್ಸಿದ್ದೆ ನಿಂಗೆ. ಕಳ್ಸಿದ್ದೆ ನೋಡೋನ್ ಬಿಡು. ಅವಾಗ ಹೆದರಿಕೆ ಶುರು ಫುಲ್ 1 hour ಹಿಂದೆ ಏನ್ ಅಲ್ಲೇ ಎದ್ದು ಬಿಡ್ತು. ಸಾಮ್ರಾಜ್ಯ ಸ್ಥಾಪನೆ ಮಾಡ್ಬಿಡ್ತಾರೆ ನಮ್ಮ ಟೀಮು ಅಂತ. ಒಬ್ಬ ಪ್ರೇಕ್ಷಕ ಮಹಾಪ್ರಭು, ನನ್ನ ಗೆಳೆಯ ಅವನು, ಬಾಲ್ಯದ ಗೆಳೆಯಂಗೆ ನಾನು ಮಾಡಿರೋ ಸಿನಿಮಾನ ಲಿಂಕ್ ಕಳ್ಸಿದ್ರು ಅವ್ನು ಓಪನ್ ಮಾಡಿಲ್ಲ. ಏನ್ ಮಾಡಕತ್ತಿಲ್ಲ ಕೇಳ್ತಾನೆ. ಇದೆ ಧಸ್ ಅಂದ್ಬಿಡುತ್ತೆ. ನಮ್ಮ ಸ್ನೇಹಿತರಿಗೆ ಗೊತ್ತಿಲ್ಲ, ನಮ್ಮ ಸಂಬಂಧಿಕರನ್ನ ನಾವು ಸಿನಿಮಾ ಕರೆಯೋದ್ ಬಿಟ್ಬಿಟ್ಟಿದೀವಿ. ನನಗೆ ಮಗನೇ ನಿನ್ನ ಮೇಲೆ ಡೌಟ್, ನೀನು ಮನದ ಕಡಲು ನೋಡಲ್ಲ. ಕಾರಣ ಏನಂದ್ರೆ ಒಂದ್ ವಯಸ್ಸಾದ್ಮೇಲೆ ಮನುಷ್ಯ ಆಕ್ಯುಪೈಡ್ ಆಗ್ಬಿಡ್ತಾನೆ. ಇಲ್ಲಿ ಬಂದ ಅವನ್ ನಿನ್ ಬಾಸ್ ಪ್ರವೀಣ ಇನ್ನೊಂದು 100 ಕ್ಯಾತೆ ತೆಗಿತಾರಲ್ಲ ಹೋದ್ಮೇಲೆ. ಇಲ್ಲೋಗು ಅಲ್ಲೋಗು, ಆ ವಿಡಿಯೋ ಮಾಡು, ಈ ವಿಡಿಯೋ ಮಾಡು. ಈ ಪಿಕ್ಚರ್ ಬಿಟ್ಟಾಗಷ್ಟೇ ಹೋಗ್ತಾ ಇದ್ದೀರಾ ಸುಮಾರು ಜನ. ಪಿಕ್ಚರ್ ನಾನು ನೆಟ್ ನೋಡಕ್ಕೂ ಬಿಡಲ್ಲ ನಿಮ್ಗೆ. ಆ ಕೊನೆ ರೀಲ್ ಎದ್ದಾಗ ಈ ಬ್ಯಾಡು ಸಮೇತ ಆ ಕೇಬಲ್ ಬಿಟ್ಬಿಟ್ಟ, ಮೈಕ್ ಬಿಟ್ಟ ನೋಡು. ಕ್ಲೈಮ್ಯಾಕ್ಸ್ ನಡೀತಿರ್ತಾರೆ, ಅದನ್ನ ನಡೀತಿದ್ರೆ ಎದ್ದು ಹೋಗ್ತಾ ಇರ್ತೀರಿ. ಸ್ಪೆಷಲಿ ಈ ಪೋರ್ಷನ್ಗೆ ಸ್ವಲ್ಪ ಕ್ಯಾಮ್ರಾ ಶೇಕ್ ಆಗಿರುತ್ತೆ. ನಮ್ಮ ಕ್ಯಾಮ್ರಾಮನ್ ನಗ್ತಾ ಇದ್ದಾನೆ, ಫುಲ್ ನಗ್ತಾ ಇದ್ದಾನೆ. ಬಿಕಾಸ್ ಇಟ್ಸ್ ಹಾರ್ಡ್ ಕೋರ್ ಟ್ರೂತ್. ಏನೋ ಹೇಳ್ತಾ ಇದ್ದಾನೆ ಡೈರೆಕ್ಟ್ರು. ಬೈಟ್ ತಗೋಬೇಕು ಮುಚ್ಕೊಂಡು ಅಷ್ಟೇ. ಅಲ್ಲೂ ನೆಟ್ಟಿಗೆ ನೋಡಲ್ಲ ನೀವು. ಆಮೇಲೆ ಈ ಟ್ರಾಫಿಕ್ ಅಲ್ಲಿ ಗುದ್ದಾಡ್ಕೊಂಡು ಹೋದ್ರಿ, ಒಂದು ಕಾರ್ಡ್ ಇಟ್ಕೊಂಡು ನೀವು ಯಾವ್ಯಾವ ಮೀಡಿಯಾ ಕೆಲಸ ಮಾಡ್ತಿದ್ರಿ ಅಂತ PRO ಎಲ್ಲ ತೋರಿಸ್ಬಿಟ್ಟು, ಅಲ್ಲಾರ ಭಾಷೆ ಬರ್ದಿರೋ ಥಿಯೇಟರ್ ಅಲ್ಲಿ ಎಲ್ಲ ಸೆಕ್ಯೂರಿಟಿ ಗಾರ್ಡ್ಗಳನ್ನ ದಾಟ್ಕೊಂಡು ಹೋಗೋಟಲ್ಲೇ 1.5 ರೀಲ್ ಆಗ್ಬಿಟ್ಟಿರ್ತದೆ. ರಮೇಶ ಬಂದ ರವಿ ಎಲ್ಲ ಎಡಿಟ್ರು ಬೈತಾರೆ. ಅಲ್ಲಿ ಥಿಯೇಟರ್ ಕೂತಿರ್ತೀರಿ, ಪಕ್ಕದಲ್ಲಿ ಯಾವ್ದೊಂದು ದೊಡ್ಡ ಸುದ್ದಿ, ಯಾವ್ದೋ ಹಗರ ಬ್ರೇಕಿಂಗ್ ನ್ಯೂಸ್ ಮುಚ್ಕ ಬಾರ ಇಲ್ಲ. ಇಂಟರ್ವಲ್ ಅಲ್ಲಿ ಒಂದು 15 ಜನ ಅಭ್ಯಾಸ ನೋಡ್ತೀರಾ ನೀವು, ಭಾರಿ ಹುಷಾರು. 2-3 ರೀಲ್ ನೋಡಿ
ಗುರುಗಳ ಪ್ರಶ್ನೆಗೆ ನಿಮ್ಮ ಉತ್ತರ ಕೊಡಾಗಿರ್ಲಿ ಅಂತ. ನಿಮ್ ಫ್ರೆಂಡಿಗೆ ಹೇಳ್ಬೋದು ಆಗ ಗುರು ಆಡಿಯನ್ಸ್ ಬಿಟ್ಟು ಕಳಿಸ್ಬಿಡು. ಎಲ್ಲಿ ಸಿನಿಮಾ ನೋಡ್ತೀರಾ ನೀವು? ಒಂದು ಮನ್ಸಿಟ್ಟು ಒಂದು ಸಿನಿಮಾನ ನೋಡಕ್ ಆಗ್ತಾನೆ ಇಲ್ಲ ಯಾರಿಗೂ ಇವಾಗ. ಹಾಗೆ ಒಂದು ವಯಸ್ಸಲ್ಲಿ ಕನ್ನಡದಲ್ಲಿ ಸಿನಿಮಾ ನೋಡೋದು ಕಮ್ಮಿ ಆಗ್ಬಿಡುತ್ತೆ. ಎಸ್ಪೆಷಲಿ 26, 28, 30 ಆದ್ಮೇಲೆ ಕೆಲಸದ ಒತ್ತಡ, ಮದ್ವೆ ಒತ್ತಡ, 1, 2, 3 ಹುಡುಗಿರು ಹೋಗಿರೋ ಒತ್ತಡ, ಹುಡುಗರು ಓಡೋಗಿರೋ ಒತ್ತಡ, ಸೂಕ್ತ ಗಂಡು ಸಿಗುತ್ತಿಲ್ಲ ಪೇರೆಂಟ್ಸ್ ಒತ್ತಡ, ಹಲವಾರು ಕಾರಣಗಳಿಗೆ ಆ ಸಿನಿಮಾ ಪ್ರಯಾರಿಟಿ ಲಿಸ್ಟ್ ಅಲ್ಲಿ ಇರಲ್ಲ. ಬಟ್ ಒಂದ್ಸತಿ ಏನಾದ್ರು ಅವ್ರಿಗೆ ಗೊತ್ತಾಗೋಯ್ತು ತುಂಬಾ ಚೆನ್ನಾಗಿದೆ ಅಂತ ಅಂದಾಗ ಮಿಸ್ ಇಲ್ದೆ ಬಂದ್ ನೋಡ್ತಾರೆ. ಅವರೆಲ್ಲಾ ಸಂಕಟಗಳನ್ನ ಬಿಟ್ಟು ಅವ್ರನ್ನ ತಲುಪೋದಕ್ಕೆ ನಾವು ಏನ್ ಮಾಡ್ತಿದೀವಿ ಇದೆಲ್ಲ ಒಂದು ಪ್ರಯತ್ನ ಅಷ್ಟೇ. ಪ್ರಯತ್ನ ತಲುಪಲ್ಲ ನಾವು ಅವ್ರನ್ನ. ಹೌದು. ಸಿನಿಮಾ ಅವ್ರನ್ನ ತಲುಪೋದು ಗುರು. ಹಾ. ಅದೊಂದು ಏನೋ ನೆಟ್ವರ್ಕ್ ಇದೆ. ಅದನ್ನ ಯಾರಿಗೂ ಯಾವತ್ತೂ ಗೊತ್ತಾಗಲ್ಲ. ಅದು ಸಿನಿಮಾ ಅದರಲ್ಲಿ ಏನೋ ಇದ್ರೆ ಅವನನ್ನ ಹುಡ್ಕೊಂಡೋಗಿ ನೀನು 100 ಕಾರಣ ಕೊಡು, ಜನ ಬರ್ತಿಲ್ಲ ಅಂತ ಅವ್ರ ಮೇಲೆ ತಪ್ಪಾರ ಆಪದನ್ನೆಲ್ಲ ಹೊರಿಸ್ತಾರೆ. ಅದೆಲ್ಲ ಸುಳ್ಳು. ನಾನಂತೂ ಹೇಳಂಗಿಲ್ಲ, 1000 ಸತಿ ಬಂದ್ಯಾರ ನಂಗೆ. ಹೌದು, ಲಕ್ಷಗಟ್ಲೆ ಬಂದಿದ್ದಾರೆ ಜನ. ಅವ್ರು ಬಂದು ನೋಡಿ ನಮ್ಮನ್ನೆಲ್ಲ ಹಾರೈಸಿರೋ ಹಾರೈಕೆ ನಮ್ಮ ಮೇಲೆ ಇರಕ್ ಹೋಗಿ ನಾವ್ ಹಿಂಗ್ ಮಾತಾಡ್ತೀವಿ. ಪಾಪ ತುಂಬಾ ಒಳ್ಳೆ ಪ್ರಯತ್ನ ಪಟ್ಟವ್ರಿಗೆ ಅದು ಆಗ್ತಾನೆ ಇರ್ಬೋದು. ಅದು ಹೆಂಗೋ ಜನಕ್ಕೆ ತಲುಪುತ್ತೆ ಒಂದು ಒಳ್ಳೆ ಸಿನಿಮಾ. ಬಟ್ ಇಷ್ಟೊಂದು 15, 16 ಸಿನಿಮಾ ಒಟ್ಟಿಗೆ ಬಿಟ್ರೆ ಯಾವ್ದು ತಲುಪಲ್ಲ ಅವನಿಗೆ. ಕನ್ಫ್ಯೂಸ್ ಆಗ್ಬಿಡ್ತಾನೆ. ಮೊನ್ನೆ ಅಂದ್ರೆ ಕಾಲೇಜು ಇವೆಂಟ್ ಒಂದು ಅಟೆಂಡ್ ಆಗ್ತಿರಲ್ಲಿ ಡೈರೆಕ್ಟ್ ಆಗಿ ನೀವು ಮಕ್ಳಿಗೆ ಹೇಳ್ತೀರಿ, ನೀವು ನನ್ನ ಸಿನಿಮಾ ನೋಡಲ್ಲ, ನಿಮ್ಮ ಅಪ್ಪ ಅಮ್ಮನಿಗೆ ಹೇಳಿ ನೋಡಕ್ಕೆ, ನಿಮ್ಮ ತರ್ಲೆ. ಅದು ದೊಡ್ಡ ಸಂದೇಶ. ಅಂದ್ರೆ ಇದು ಎಲ್ಲವನ್ನ ಹೇಳುವಂತ ಸಿನಿಮಾ. ಅಲ್ಲೊಂದು ಎಕ್ಸಾಮ್ ಹಾಲ್ ಅಲ್ಲಿ 800 ಮಕ್ಕಳು ಬರ್ದಿದ್ದಾರೆ. ಇನ್ನೊಂದು 300 ಮಕ್ಕಳಿದ್ವು ಅಲ್ಲಿ ನಾವು ಹೋದ ಕಡೆ. ಅದು ಎಕ್ಸಾಮ್ ಮುಗ್ದಿತ್ತು. ಬೇರೆ ಏನೋ ಕೆಲ್ಸಕ್ಕೆ ಬಂದವರು, ಅವ್ರಿಗೆ ನಾವು ಮಾತಾಡ್ತಿದ್ದು. ಅಲ್ಲಿ ಒಂದು ಸೌಂಡ್ ಕೊಟ್ಟು ಎಲ್ಲ ಇದು ಮಾಡಂಗಿಲ್ಲ ಅಂತ ನಾವೇ ಗಾಡಿಗಳನ್ನೆಲ್ಲ ಆಚೆ ಹಾಕಿ ಕಾಲೇಜಿನ ಒಂದು ಮೂಲೆಯಲ್ಲಿ ಪ್ರಾಂಶುಪಾಲರನ್ನ ಕರೆದು ನಾನು ಮಾತಾಡ್ತೀನಿ. ಅವಕ್ಕೆ ಎಕ್ಸಾಮ್ ಇದೆ, ಇವತ್ತನೋ ನಾಳೆನೋ ಮುಗೀತದೆ. PU ಎಕ್ಸಾಮ್ ಮಾರ್ಚ್ 20ಕ್ಕೋ ಅದ್ರ ಅಕ್ಕಪಕ್ಕನೋ ಮುಗಿಯುತ್ತೆ. ಅವು ನೋಡಲ್ಲ. ಈಗ ಮಾರ್ಚ್ ಎಕ್ಸಾಮ್ ಫೈನಲ್ ಎಕ್ಸಾಮ್ಸ್ ಆಗ್ತಿದ್ದಂಗೆನೆ CET ಬರಿ ಅಂತಾರೆ. ಮತ್ತೊಂದು ಯುದ್ಧ. 10th ಹಿಡ್ಕೋತಾರೆ. 8th ಒಂದು ಸರಿಯಾಗಿ ಮಾಡಿ ನೀನು ನೋಡಿ 10th ಎಷ್ಟು ಚೆನ್ನಾಗಿರುತ್ತೆ. 10th ಅಲ್ಲಿ ಹಿಡ್ಕೋತಾರೆ. 10th ಮೇನು, ಬಾಕಿ ಎಲ್ಲ ನಗಣ್ಯ ಅಂತ ಮತ್ತೆ PUC ಹಿಡ್ಕೋತಾರೆ. PUC ಒಂದ್ ಚೆನ್ನಾಗಿ ಮಾಡ್ಬಿಡು, ನೋಡ್ ನೀನ್ ಹೆಂಗಿರುತ್ತೆ ಅಂತ. ಓದ್ತಾನೆ ಅವನೇ. PUC ಮುಗಿತಿದ್ದಾಗೆ CET ಬಗ್ಗೆ ಗೊತ್ತಿಲ್ವ ನಿಂಗೆ? ಅವನ್ ಯಾರೊಬ್ಬ ಕನ್ನಡಕ ಹಾಕೊಂಡು ಭಯಂಕರ ಮಾರ್ಕ್ಸ್ ತಗೊಂಡ್ಬಿಟ್ಟಿರ್ತಾನೆ. ಅವನ ಜೊತೆ ಕಂಪ್ಯಾರಿಸನ್. ಅವು ಎಲ್ಲ ಗಂಡು ಹುಡುಗರು ಯಾವತ್ತೂ ತಗೊಳ್ಳೋದ್ರ ಕಡೆ ಎಲ್ಲ ಮಾರ್ಕ್ಸ್ ಹೆಣ್ಮಕ್ಳೆ. ಒಂದ್ ಹುಡುಗರಿ ತಗೊಳ್ಳೋ 99 ಮಾರ್ಕ್ಸ್ 3 ಜನ ಹುಡುಗರು ಮನೆ ನಡೀತದೆ. ಆ ಹುಡುಗಿರೋ ಇಷ್ಟು ತಗೋತವೆ ಮಾರ್ಕ್ಸ್. ಆ ಏಜ್ ಅಲ್ಲಿ ಹೋಗ್ಬಿಟ್ಟು ನಾವು ಸಿನಿಮಾದವರು ಆ ಮಕ್ಕಳಿಗೆ ಹೆಂಗ್ ಯಾವ ಬಾಯಲ್ಲಿ ಹೇಳ್ತೀರಿ ನೀವು? ಬ್ಯುಸಿ ಇದಾರೆ ಅವರು, ಫ್ರೀ ಇದ್ದಾಗ ನೋಡಲ್ವಾ? ಅದ್ರಲ್ಲಿ 4 ಜನ ಹುಡುಗಿರ್ ಕೈ ಎತ್ತಿದ್ದು. ನಾನು ಎಷ್ಟು ಕರೆಕ್ಟ್ ಆಗಿ ಹೇಳಿದ್ದೆ ಲೆಕ್ಕ ಹಾಕೋನಿ. ರೀಸೆಂಟ್ ಆಗಿ ಯಾವ ಸಿನಿಮಾ ನೋಡಿದ್ರೆ ಕೈ ಎತ್ತಿರಿ ಅಂದ್ರೆ 4 ಹುಡುಗಿರು ಟಕ್ ಅಂತ ಎತ್ತಿದ್ರು. ಮಿಕ್ಕಿದ್ರು ಯಾವ್ದಕ್ಕೆ ಇರ್ಲಿ ಅಂತ ಎತ್ತಿದ್ರು. ಆಮೇಲೆ ಕೇಳಕ್ ಶುರು ಮಾಡ್ದೆ, ನೀನ್ ಯಾವ್ದು ನೋಡಿದ್ರೆ ನೀವ್ ಯಾವ್ದು ನೋಡಿದ್ರೆ ಎಲ್ಲ ಇರಿಸ್ಬಿಟ್ರು. ಅಲ್ಲೇ ಗೊತ್ತಾಗುತ್ತೆ. ಮುಗಿಲಿ ಅವದ್ದೆಲ್ಲ CET ಗಡಿಬಿಡಿ ಮುಗಿದು ಅವ್ರ ಪೇರೆಂಟ್ಸ್ ನೋಡ್ಲಿ. ನನಗೆ ಪೇರೆಂಟ್ಸ್ ಬರೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಯಾಕಂದ್ರೆ ಅಲ್ಲಿ ಆ ಏಜಿನ ಹುಡುಗಿರ ತಿಕ್ಲುಗಳನ್ನ ಅನ್ಬಿಲೀವಬಲ್ ಆಗಿ ಹೇಳಿದೀನಿ. ನಾವ್ ಹೆಂಗಿದಾವೆ ಇವತ್ತಿನ ಕಾಲಕ್ಕೆ, ಯಾಕೆ ಹಂಗಿದಾವೆ, ಅದ್ರಲ್ಲಿ ಸಜ್ಜನಿಕೆ ಇದೆಯಾ, ಅವು ತಲೆ ಸರಿ ಇದೆಯಾ, ತುಂಬಾ ಇಷ್ಟ ಆಗೋ ರೀತಿ ಹೇಳಿದೀನಿ ಆ ಕ್ಯಾರೆಕ್ಟರ್ಗಳು. ಅವೇ ಹೆಂಗ್ ರಿಯಲೈಸ್ ಮಾಡ್ಕೊತವೆ ಆ ಏಜು. ಇದನ್ನ ಪೇರೆಂಟ್ಸ್ ನೋಡಿದ್ರೆ ಮಾತ್ರ ತಲೆ ಮೇಲೆ ಹೊಡೆದು ಮಕ್ಕಳನ್ನ ಕಳಿಸ್ತಾರೆ ಈ ಸಿನಿಮಾ ನೋಡೋದು. ನನಗೆ ಪರ್ಟಿಕ್ಯುಲರ್ ಆಗಿ ಇದೇ ಸೇಮ್ ಪದ ಬಳಸಿದ್ರೆ ನಂಗೆ ತುಂಬಾ ಇಷ್ಟ ಆಯ್ತು. ಅಂದ್ರೆ ನನಗೆ ಬೇಕಿರುವಂತ ವಿಷಯನ ನಿಮ್ಮ ಅಪ್ಪ ಅಮ್ಮ ತೆಗೆದುಕೊಂಡು ಹೋದ್ರೆ ಅದು ನಿಮಗ್ ಕೂಡ ಕನೆಕ್ಟ್ ಆಗುತ್ತೆ. ಹೌದು. ಈಗ ಪ್ರತಿ ಸತಿ ಇವರು ಥಿಯೇಟರ್ಗೆ ಬಂದ್ಬಿಟ್ಟು ಅಪ್ಪ ಅಮ್ಮನ ಕರ್ಕೊಂಡ್ ಬರ್ಬೇಕು ಅಂತೆಲ್ಲ ರಿವರ್ಸ್ ಮಾಡೋಣ. ಇವ್ ಪರೀಕ್ಷೆ ಬರೀಲಿ,
ವರ್ಷ ಪೂರ್ತಿ ಗುರಿಯೋ ಪರೀಕ್ಷೆ ರಜಾ ಅನ್ನೋದೇ ಇಲ್ಲ ಯಾರಿಗೂ. ಫುಲ್ ಬಿಸಿ. ಫುಲ್ ಬಿಸಿ. ಆ ಸಮರ್ ಹಾಲಿಡೇ ಏಪ್ರಿಲ್ 6 ನಂತರ ಒಂದು ರಾಜನ್ ತರ ಮೆರಿಬಹುದು ಈ ಸಿನಿಮಾ. ಎಲ್ಲಾ ಪರೀಕ್ಷೆಗಳು ಮುಗಿದಿರ್ತವೆ. ಬಟ್ ಪರೀಕ್ಷೆ ಅಂದ್ರೆ ನಿನಗೆ ಒಂದು 8-10 ಲಕ್ಷ ಜನ ಅಷ್ಟೇ ಆಕ್ಯುಪೈಡ್. ಕಳೆದ ವರ್ಷ ಪಾಸ್ ಔಟ್ ಆಗಿರ್ತಾನಲ್ಲ, ಅವನಾರ ಬರ್ಬೇಕಲ್ಲ, ಬರಲ್ಲ. ಅವನನ್ನು ಕರೆಯೋಣ ಅಂತ. ಮೈಸೂರಲ್ಲಿ ಗಾಯತ್ರಿ ಚಿತ್ರಮಂದಿರಲ್ಲಿ ಅಪ್ಪು ಸಿನಿಮಾನ ನೀವೆಲ್ಲರೂ ನೋಡ್ತಾ ಇದ್ದೀರಿ, ನಾನು ಅಬ್ಸರ್ವ್ ಮಾಡಿದೆ. ಕೊನೆಯ ಒಂದು 10 ನಿಮಿಷ ನೀವು ಸಿನಿಮಾವನ್ನ ನೋಡಿದಂಥದ್ದು, ಆ ಗ್ರಹಿಸಿದ್ದು, ಒಂದಷ್ಟು ಶಾರ್ಟ್ಗಳಲ್ಲಿ ವಾವ್ ಫೀಲ್ ಮಾಡಿದ್ದು, ಕೊನೆ ಕ್ಲೈಮ್ಯಾಕ್ಸ್ ಆದಮೇಲೆ ಹಿಂಗೆ ನಿಮ್ಮ ಸ್ಟೈಲ್ ಹಿಂಗೆ ಮಾಡಿದ್ದು ನನಗೆ ಎಷ್ಟು ಕನೆಕ್ಟ್ ಆಗ್ತಾ ಗುರುಳೆ. ಅಂದರೆ ಫಟ್ ಅಂತ ನನ್ನ ಕಣ್ಮುಂದೆ ಬಂದ್ಬಿಡ್ತು ನಿಮ್ಮ ಜೋಡಿ, ನಿಮ್ಮದು ಅಪ್ಪಣ್ಣಂದು. ನಾವು ಒಡನಾಡಿದೀವಲ್ಲ, ಅಂದ್ರೆ ಈ ಡಿಸ್ಟೆನ್ಸ್ ಅಲ್ಲಿ ನೋಡಿರ್ತೀವಿ, ಇದೇ ತರ ಕೂತ್ಕೊಂಡು ಎಷ್ಟೋ ಹೊತ್ತು ಏನೇನೋ ಮಾತಾಡಿರ್ತೀವಿ. ಒಂದು ಸಿನಿಮಾ ಅಂದ್ರೆ ಅದೊಂದು 1.5 ವರ್ಷದ ಜರ್ನಿಲಿ ನಾಯಕ ನಟರು, ನಿರ್ದೇಶಕನ ಟೀಮು, ಛಾಯಾಗ್ರಾಹಕರು ಎಲ್ಲರೂ ಒಂದು ಪ್ರಾಜೆಕ್ಟ್ ಗೆಲ್ಲಿ, ಅದು ಜನಕ್ಕೆ ಎಂಟರ್ಟೈನ್ಮೆಂಟ್ ಸಿಗ್ಲಿ, ಅದು ಏನೋ ಆಗ್ಲಿ, ಒಂದು ರೇಸ್ ಇದ್ದಿದ್ದೆ ಸೂಪರ್ ಹಿಟ್ ಆಗ್ಬೇಕು, ನಮ್ದೇ ಶ್ರೇಷ್ಠ ಅನ್ನೋದು ಇರುತ್ತೆ. ಬಟ್ ಅದ್ ಬಿಟ್ಟು ಒಂದು ದೋಸ್ತಿ ಅಂತ ಬಿಲ್ಡ್ ಆಗ್ಬಿಡುತ್ತೆ. ಎಂಥ ಕುಟುಂಬ ಅದು, ಎಲ್ಲ ನೆನಪಾಗ್ಬಿಡುತ್ತೆ. ಅಪ್ಪು ಸರ್ ಅಂತಿದ್ದಂಗೆನೆ ಇಡೀ ದೊಡ್ಡವರು, ಅಣ್ಣವರಿಂದ ಹಿಡಿದು ಇಲ್ಲಿವರೆಗೆ ಅವರ ಲೆಗಸಿ, ಅದು ಏನೆಲ್ಲ ನೋಡಿರೋ ಕುಟುಂಬದ ಹುಡುಗ ಅವರು. ಅಪ್ಪು ಸಾಮಾನ್ಯದ ಕುಡಿಯಲ್ಲ ಅಂತ ಬಾಲ ನಟರು. ಚಿಕ್ಕ ವಯಸ್ಸಲ್ಲಿದ್ದಾಗ ಮಾಸ್ಟರ್ ರೋಹಿತ್ ಅಂತಿದ್ರು ಅವ್ರನ್ನ. ಆ ಭಾಗ್ಯವಂತರು ಸಿನಿಮಾದಲ್ಲಿ ಒಂದು ಟ್ರೈನ್ ಟ್ರ್ಯಾಕ್ ಮೇಲೆ ಹುಡ್ಕೊಂಡ್ಬರ್ತಾರೆ. ಯುವ ಮಗು ಹೋಗ್ಬಿಡುತ್ತೆ ಅಂತ ಎಲ್ಲ ಗಾಬರಿ ಬಿದ್ದಾಗಿಂದ ಅವ್ರ ಮೇಲೆ ಒಂದು ಹೆವಿ ಕಾಳಜಿ, ಮುದ್ದು ಅಲ್ವಾ. ಬಾಲ್ ನಟರು ಆಗಿದ್ದು ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದಾರೆ ಅವರು. ಆಮೇಲೆ ಅದು ಕಲ್ಲು ಸಕ್ಕರೆ ಬಾದಾಮಿ ಕುಟ್ಟಿ ತಿನ್ನು, ಅದು ಡಬಲ್ ಆಕ್ಟಿಂಗ್. ಈ ತರದ್ದು ಸುಮಾರು ಎಪಿಸೋಡ್ಗಳು ಚಿಕ್ಕ ವಯಸ್ಸಲ್ಲಿ ಅವ್ರ ತಂದೆ ಜೊತೆ ಶೂಟಿಂಗ್ ಮಾಡಿರೋದು. ಹಿರಣ್ಯಕಶಿಪು ಎಲ್ಲ ಸೇರಿ ದೊಡ್ಡವರಾದ್ಮೇಲೆ ಅಷ್ಟು ದೊಡ್ಡ ರೀಚ್ ಸಿಕ್ಕಿದ್ದವ್ರಿಗೆ. ಆ ಲೆಗಸಿ ಸುಮ್ಮನೆ ಕ್ಯಾರಿ ಆದದ್ದಲ್ಲ ಅದು. ಆಮೇಲೆ ಆ ದೊಡ್ಡವ್ರದ್ದು ಎಷ್ಟು ಗುಣಗಳನ್ನ ಮೇಂಟೈನ್ ಮಾಡ್ಬೇಕು ಇವರು. ಸಹನೆ ಮೇಂಟೈನ್ ಮಾಡ್ಬೇಕು, ಪೇಷನ್ಸು, ಜೊತೆಗೆ ತುಂಬಾ ಕಷ್ಟ. ನಮ್ಮೆಲ್ರಿಗೂ ಯಾವತ್ತಿಗೂ ವಿನಯ ಅನ್ನೋದು ಕಲ್ತ್ಕೊಂಡ್ರು ಇರಲ್ಲ. ಸತ್ಯ ಅದು. ಬಟ್ ವಿನಯ ಕಲ್ತೆ ಬರೋದು. ಸುಮಾರು ಕಡೆ ಇನ್ಸಲ್ಟ್ಗಳಾಗಿ ಒದೆಗಳು ಬಿದ್ಮೇಲೆ ವಿನಯ ಕಲಿತಾನೆ ಮನುಷ್ಯ. ಅದು ಹೆಂಗೆ, ಅದು ಅಷ್ಟು ಸಹಜವಾಗಿ ವಿನಯವಂತರಾಗ್ತಿದ್ರು ಅವರೆಲ್ಲ. ಶಿವಣ್ಣನು ಅಷ್ಟೇ ವಿನಯವಂತರು. ಕೋಪ ಇದೆ ಇಲ್ಲ ಅಂತಲ್ಲ, ಬಟ್ ಆ ವಿನಯ, ಒಂದು ಸೌಜನ್ಯ, ಯಾರು ಸಿಕ್ಕರು ಮಾತಾಡ್ಸೋದು, ಇವೆಲ್ಲ ಸೇರಿರೋದು ಅಪ್ಪು ಸರ್ ಅಂದ್ರೆ. ಅವರ ಸಿನಿಮಾಗಳು, ಅವ್ರ ಸಿನಿಮಾಗಳು, ಆ ಮನೆತನದ ಸಿನಿಮಾಗಳಿಗೂ ಸಮಾಜಕ್ಕೂ ಒಂದು ನಂಟು. ಅಲ್ಲಿ ನೀನು ಒಬ್ಬ ಪ್ರೇಕ್ಷಕ ಜೊತೆಗೆ ಡೈಲಾಗ್ ಹೇಳ್ತಿದ್ದ, ಕರೆಕ್ಟ್ ನೀನ್ ಹೇಳಿದ್ದು ಅಂತ ಇದ್ದ. ಸಿಂಕ್ ಆಗ್ತಾ ಇತ್ತು ಅದು. 24 ವರ್ಷದ ಹಿಂದೆ ಮಾಡಿದ ಸಿನಿಮಾ ಇವತ್ತು ನಿನ್ನೆ ರಿಲೀಸ್ ಆದಂಗೆ ಅಷ್ಟು ಜನ ಸೇರ್ತಾರೆ ಅಂದ್ರೆ ಅದಿನ್ನೆಂಥ ಅಭಿಮಾನ ಇರ್ಬೇಡ. ನಾನು ಎಲ್ಲಾ ಕಡೆ ಹೇಳ್ತೀನಿ, ನಾವು ಅಪ್ಪು ಅಭಿಮಾನಿಗಳೆಲ್ಲಿರ್ತಾರೋ ಅಲ್ಲಿ ಸುಮ್ಮನೆ ನೀವು ಒಂದು 10 ನಿಮಿಷ ನಿಂತ್ಕೊಂಡ್ರು ಅವು ಈ ಅಭಿಮಾನಿಗಳ ಕಣ್ಣಲ್ಲಿ ಅಪ್ಪು ಕಾಣಿಸ್ತದೆ. ನನಗನ್ಸುತ್ತದು ಅದೊಂದು ಟ್ರೂ ಅಭಿಮಾನ, ಟ್ರೂ ನಿಜವಾದ ಪ್ರೀತಿ. ಅದು ಜನರಿಗೆ ಅಪ್ಪು ಸರ್ ಮೇಲೆ ಇದ್ದಿದ್ದು ಮುದ್ದದು. ಆಮೇಲೆ ತುಂಬಾ ಪರಿಶುದ್ಧವಾದ ನಗ್ತಿದ್ದು. ಮನಸ್ಸಲ್ಲಿ ಈ ಗಲ್ಬಸ್ಕಿಗಳಿರ್ಲಿಲ್ಲ ಅವ್ರಿಗೆ ಜಾಸ್ತಿ, ಗೊಂದಲಗಳು ಏನೇ ಇದ್ರು ಅದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಗೊತ್ತಿತ್ತು. ಕ್ಲೀನ್ ಸ್ಲೇಟ್ ತರ ಇಟ್ಕೊಂಡಿದ್ರು. ಹಂಗಾಗಿ ಹೋಗಿ ಆ ನಗು ಹಂಗಿತ್ತು. ಇನ್ ಪ್ರಯತ್ನ ಪಟ್ರು ಸುಮಾರು ಸತಿ ನಗಕ್ಕಾಗಲ್ಲ. ನಾನು ನಕ್ರೆ ನಿದ್ದೆ ಮಾಡ್ತಾ ಇದ್ದಾನ ನಗ್ತಾ ಇದ್ದಾನ ಗೊತ್ತಾಗಲ್ಲ. ಡೆಲಿಬ್ರೇಟ್ ಚೆನ್ನಾಗಿ ನಗು ಬರುತ್ತೆ. ಎತ್ತು ನಾನು ಹೆಂಗ್ ನಗ್ತಾ ಇದ್ದೀನಿ ಇಷ್ಟೊತ್ತಿಂದ ಅಂತ ಅನ್ಸುತ್ತೆ. ಬಟ್ ಅವ್ರು ತುಂಬಾ ಎಂಜಾಯ್ ಮಾಡ್ತಿದ್ರು, ಎಲ್ಲಾ ವಿಷಯಗಳನ್ನು ತುಂಬಾ ಎಂಜಾಯ್ ಮಾಡ್ತಿದ್ರು. ಅದೆಲ್ಲ ಸೇರಿ ಅವ್ರ ಅಪ್ಪು ಸರ್ ಅಂದ್ರೆ ಅಲ್ಲಿ ಅವ್ರದ್ದು ಒಂದು ಸಿನಿಮಾ ರಿಲೀಸ್ ಆಗಿದೆ, ನಾವ್ ಏನೇ ಪ್ರಮೋಷನ್ಗೆ ಹೋದ್ರೆ ಅಲ್ಲಿ ಹೋಗ್ಲೇಬೇಕು. ಅದ್ 2 ಸತಿ ಹೋದೆ ಅದಕ್ಕೆ.
ಅಲ್ಲಿ ಕಾಣಿಸ್ತಾರ ಅವರು. ನಾನು ಅನ್ಕೊಂಡ್ಬಿಟ್ಟಿದ್ದೀನಿ ಈಗ ಎಷ್ಟೋ ಬಿರಿಯಾನಿ ಅಂಗಡಿಗಳಿಗೆ, ಇಡ್ಲಿ ಅಂಗಡಿಗಳಿಗೆ, ಹೋಟೆಲ್ಗಳಿಗೆ, ಸಣ್ಣ ಪುಟ್ಟ ಅಂಗಡಿಗಳು ಎಲ್ಲರೂ ಅನಾಮತ್ತಾಗಿ ಅವ್ರ ಫೋಟೋ ಹಾಕೊಂಡು ಹೆಸರಿಟ್ಬಿಟ್ಟಿದ್ದಾರೆ. ಆ ಜೊತೆಗಿರದ ಜೀವ ಎಂದಿಗೂ ಜೀವಂತ ಅಂತ ಎಲ್ಲಾ ಕಡೆ ಬರ್ಕೊಂಡ್ಬಿಟ್ಟಿದ್ದಾರೆ. ಅದು ಪರಮಾತ್ಮದ ಕೊನೆಗೆ ಬರೋ ಸಾಲ ಅದು. ಅಲ್ವಾ? ಅದು ಹೆಂಗೆ ಅದು ಈಗ ಅಷ್ಟೊಂದು ಅಭಿಮಾನ, ಎಷ್ಟೋ ಜನ ಹೋದ್ಮೇಲೆ ಅಷ್ಟೊಂದು ಅಭಿಮಾನದ ಹೊಳೆ. ಆ ಅಭಿಮಾನಕ್ಕೆ ಅವರು ಮುಂಚೆಗಿಂತ ಜಾಸ್ತಿ ಬದುಕದಂಗೆ ಫೀಲಿಂಗ್ ನಂಗೆ. ನಾನು ಅವ್ರು ಹೋಗಿದ್ದಾರೆ ಅಂದ್ಕೊಳ್ಳೋದೇ ಬಿಟ್ಬಿಟ್ಟು ಎಲ್ಲಾರೊಂದು ಫೋಟೋ ಕಾಣಿಸಿದ್ರೆ ಸುಮ್ಮನೆ ನೋಡಿದ್ರೆ ಆ ಸ್ಮೈಲಿಂಗ್ ನಮಗೊಂದು ಸ್ಮೈಲ್ ಬರುತ್ತೆ. ನನಗೆ ಬಹಳ ಸಂಕಟ ಪಟ್ಟೆ ಒಂದೂವರೆ ದಿವಸ. ಈಗಲೂ ಎಮೋಷನಲ್ ಆಗ್ತೀನಿ. ಬಟ್ ಅದನ್ನ ನಾವು ಹಿಂಗ್ ತಗೊಂಡಾಗ ಸಂಕಟ ಆಗಲ್ಲ. ರಿಸೀವ್ ಮಾಡಿದೆ ಅದ್ರ ಮೇಲೆ. ಹೌದು, ಇಷ್ಟೊಂದು ಅಭಿಮಾನ, ಇಷ್ಟೊಂದು ಫೋಟೋಗಳು ಎಲ್ಲೆಡೆ ಇದೆ ಅಂದಾಗ ಜನ ಅವ್ರನ್ನ ಮೊದ್ಲಿಗಿಂತ ಜಾಸ್ತಿ ಬದುಕಿಸ್ತಾ ಇದ್ದಾರೆ ನೆನಪುಗಳಲ್ಲಿ. ಸೊ ಅದು ಗ್ರೇಟ್ ಅಲ್ವಾ? ಅದು ನಾವು ಅಂದ್ಕೊಳ್ಳೋದೇ ಬಿಟ್ಬಿಡ್ಬೇಕು. ನಾನು ಒಂದಷ್ಟು ಕಡೆ ತುಂಬಾ ಟೈಟ್ ಕಾಂಪ್ಯಾಕ್ಟ್ ಅಲ್ಲಿ ನಿಮ್ ಕಣ್ಗಳು ನೋಡ್ತಾ ಇದ್ದೆ. ಅದು ನಿಮಗ್ ಮಾತ್ರ ಗೊತ್ತಿತ್ತು ಯು ಆರ್ ಗೆಟಿಂಗ್ ಎಮೋಷನ್ ಅಂತ ಒಂದು ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ. ಹೌದು, ಅವರು ಅದು ಏನೋ ಅವ್ರ ಮುಖಕ್ಕೆ ಆ ಕ್ವಾಲಿಟಿ ಇತ್ತದು, ಬಾಲಕನ ಕ್ವಾಲಿಟಿ, ಚಿಕ್ಕ ಬಾಲಕನ ಕ್ವಾಲಿಟಿ. ಅವ್ರು ಅದು ಕಾಪಾಡ್ಕೊಂಡ್ ಬಂದಿದ್ರು ಒಳಗಡೆ ಬಾಲ್ಯನ. ಹೆಂಗೆ ಅಂತ ಗೊತ್ತಿಲ್ಲ. ಅವ್ರ ನಡಿಗೆ ನೋಡಿದಾಗ, ಅವರ ಹಾವಭಾವ ನೋಡಿದಾಗೆಲ್ಲ ಅದೊಂದು ಪ್ಯೂರಿಟಿ ಒಳಗಡೆ, ಒಂದು ಆತ್ಮಕ್ಕೊಂದು ಸೌಲ್, ಒಂದು ಪರಿಶುದ್ಧತೆ ಬೇಕದು. ಅದಿತ್ತು ಅವ್ರಿಗೆ. ಅದನ್ನ ಅವರು ಆರ್ಟಿಫಿಷಿಯಲ್ ಆಗಿ ತೋರಿಸ್ತಿರ್ಲಿಲ್ಲ. ಅದು ನೆನಪಾಗ್ಬಿಡುತ್ತಲ್ಲ, ನೋಡೋ ಪ್ರತಿಯೊಬ್ಬನಿಗೂ ಅದೇ ನೆನಪಾಗೋದು. ಅವರ ಸಿಂಪ್ಲಿಸಿಟಿ, ಅವ್ರ ತುಂಬಾ ಕ್ಲಿಯರ್ ಆದ ಮನಸ್ಸು, ಎರಡು ನೆನಪಾಗ್ತಿತ್ತು ಜನಕ್ಕೆ, ಪರದೆಲಾಗ್ಲಿ ಎದುರಾಗ್ಲಿ. ಅವ್ರ ಪ್ರವಾಸಕ್ಕೆಲ್ಲ ಹೋಗಿದ್ದೀನಿ, ಸಾಧ್ಯನೇ ಇಲ್ಲ ಗುರು. ಹೋಗ್ಬೋದು ಅವ್ರ ಜೊತೆ, ಬರೋಕ್ಕಾಗಲ್ಲ. ಜನಸಾಗರ, ಅಸಾಧ್ಯ ಫ್ಯಾನ್ ಫಾಲೋಯಿಂಗ್ ಅವರ ಸಿಂಪ್ಲಿಸಿಟಿಗೆ ಇದ್ದಿದ್ದು. ಅವ್ರ ಕಣ್ಣಿಗೆ ಆ ಪವರ್ ಇತ್ತು, ತುಂಬಾ ಚಾರಿಸ್ಮ್ಯಾಟಿಕ್ ಕಣ್ಣದು. ಅದು ಮೈಕ್ ಹಿಡ್ಕೊಂಡ್ರೇನು ಅಷ್ಟೇ, ಮಗು ಮಾತಾಡ್ತಿದ್ದೆ ಅನ್ನೋ ಥರ ನಿಂತ್ಕೊಂಡ್ಬಿಡೋರು. ಅದೆಲ್ಲದು ನೆನಪಾಗ್ಬಿಡು. ಒಂದು ಘಳಿಗೆಯಲ್ಲಿ ಒಂದ್ಸತಿ ಹಿಂಗ್ ನೆನಪಾಗ್ತಾರಲ್ಲ, ಅದೇ ಜನರಿಗೂ ಆಗ್ತಿರೋದು. ನಾವು ಒಡನಾಡಿದೀವಿ, ಜನ ಬರೀ ಸಿನಿಮಾದಲ್ಲಿ ಒಡನಾಡಿದ್ರು. ಆಕ್ಚುಲಿ ನಮಗಿಂತ ಜಾಸ್ತಿ ಜನ ಅವ್ರ ಲೆಂತ್ ನಲ್ಲಿ ಪರದಲ್ಲಿ ನೋಡಿರ್ತಾರೆ 10-100 ಸತಿ. ಅದು ಜನರದ್ದು ಅವ್ರದ್ದು ನಾಯಕ ನಟರದ್ದು ಒಂದು ದೊಡ್ಡ ಸಂಬಂಧ ಇರುತ್ತೆ. ಅದು ನಾವು ಪ್ರೇಕ್ಷಕರೇ ಅಲ್ವಾ, ನಾವು ಎಷ್ಟೇ ಏನೇ ಕಿಸ್ತು ದಬ್ಬ ಹಾಕಿದ್ರು ನಾವು ಪ್ರೇಕ್ಷಕರೇ ಒಂದ್ ಪಾಯಿಂಟ್ ಅಲ್ಲಿ. ಈಗ ಅಡಿಗೆ ಮಾಡೋರು ಊಟ ಮಾಡಬಾರ್ದು ಅಂತ ಏನಿಲ್ವಲ್ಲ, ನಾವು ನೋಡಿ ಪ್ರೇಕ್ಷಕರಾಗೂ ನೋಡಿದೀವಲ್ಲ. ಅದು ಎಮೋಷನ್ ಅಂದ್ರೆ ನೆನಪು ಅದು ಹೆಚ್ಚೆಚ್ಚು ಸ್ಥಿರವಾಗ್ತಾ ಹೋಗ್ತಾ ಇದೆ. ನೆನಪು ಹೆಚ್ಚೆಚ್ಚು ಆಚರಣೆಗಳಾಗ್ತಿದೆ ನೆನಪಿಂದ. ಅದು ತುಂಬಾ ಗ್ರೇಟ್ ಆ ವಿಷಯದಲ್ಲಿ. ನಮ್ಮ ಜನತೆಗೆ ಮಾತ್ರ ಎಷ್ಟು ಸಲ್ಯೂಟ್ ಮಾಡಿದ್ರು ಸರ್, ಹಂಗೆ ನೆನಪಿಸ್ಕೋತಾರೆ. ಜೊತೆಗೆ ಮನದ ಕಡಲು ಮತ್ತೊಂದು ಪ್ಲಸ್ ಪಾಯಿಂಟ್ ಹಂಗಂದ್ರೆ, ಈ ತಿಂಗಳು ಮಾರ್ಚ್ 14ಕ್ಕೆ ಅಪ್ಪು ರಿಲೀಸ್ ಆಗುತ್ತೆ. ಮಾರ್ಚ್ 17ಕ್ಕೆ ಅಪ್ಪು ಅವರ ಬರ್ಡೇ ಆಗುತ್ತೆ. ಎಕ್ಸಾಕ್ಟ್ಲಿ 14 ದಿನದ ಗ್ಯಾಪ್ ಅಲ್ಲಿ 28ಕ್ಕೆ ನಿಮ್ ಸಿನಿಮಾ ಬರುತ್ತೆ. ಎಲ್ಲವೂ ಈ ಕಡೆ ಇದನ್ನ ನಾವು ಒಂದು ದೊಡ್ಡ ಮಟ್ಟದ ಸೆಲೆಬ್ರೇಷನ್ ಆಗಿ ತಗೋಬೇಕು ಅಂತ ಜನ ಮಾತಾಡ್ತಿರೋದು. ನನಗೆ ಎಸ್ಪೆಷಲಿ ಸಿಂಗಲ್ಸ್ ಗಾಯತ್ರಿ ಥಿಯೇಟರ್ ಮಾಲಕರು ಮತ್ತೆ ವುಡ್ಲ್ಯಾಂಡ್ ಥಿಯೇಟರ್ ಮಾಲಕರು ಮೈಸೂರಲ್ಲಿ, ನಮ್ಮ ಬೆಂಗಳೂರಿನ ಸಿಂಗಲ್ ಸ್ಕ್ರೀನ್ ಹಲವಾರು ಮಾಲಕರು ಹೇಳ್ತಾರೆ, ಜಾತ್ರೆ ವಾತಾವರಣ ಬೇಕು ಬಿಟ್ರೆ. ಮುಂಗಾರ ಮಳೆ ಟೈಮ್ ಆಗಿತ್ತಲ್ಲ, ಅದು ಬರೀ ಥಿಯೇಟರ್ ತುಂಬಲಿ ಅಂತ ನಾವು ಹೇಳೋದಲ್ಲ. ಅದು ಇಲ್ಲಿ ಜಾತ್ರೆ ನಡೆದ್ರೇನೆ ಬೇರೆ ಎಲ್ಲಾ ಕಡೆ ಅದ್ರದ್ದು ಸುದ್ದಿ, ಅದ್ರ ಗಂಧ ಪಸರಿಸೋದು. ಆಮೇಲೆ ಜನ ಗುಂಪಲ್ಲಿ ಒಂದು ಕತ್ಲಕೋಣಲ್ಲಿ ಸಿನಿಮಾ ನೋಡ್ತಾರಲ್ಲ, ಅದಕ್ಕಿರೋ ಬ್ಯೂಟಿ ಇನ್ನು ಯಾವುದಕ್ಕೂ ನನಗೆ ಗೊತ್ತಿದ್ದಂಗಿಲ್ಲ. ಕಾರಣ ಏನಂದ್ರೆ, ಈ ಸೀಟಲ್ಲಿ ಕೂತಿರೋನು ಅಲ್ಯಾರು ಗೊತ್ತಿಲ್ಲ. ನಾನು ನೀನು ಫ್ರೆಂಡ್ಸು ಹೋಗಿದ್ದೀವಿ, ಅಲ್ಲಿ ಮುಂದಿನ ಸೀಟ್ನವ್ರು ನಮ್ಗೆ ಗೊತ್ತಿರಲ್ಲ. ಅಲ್ಯಾರೋ ಒಬ್ರು ಅಂಕಲ್ ಆಂಟಿ ಕೂತಿದ್ದಾರೆ, ಗೊತ್ತಿರಲ್ಲ. ಅವ್ರು ಯಾವುದೋ ಊರು,
ಫ್ಲೋಟಿಂಗ್ ಕ್ರೌಡ್. ಬೆಂಗಳೂರಿಗೆ ತುಂಬಾ ಜಿಲ್ಲೆಗಳಿಂದ ಜನ ಬರ್ತಾರೆ. ಅದು ಯಾವ ಪುರ್ಸೊತ್ ಮಾಡ್ಕೊಂಡು ಯಾಕೆ ಬಂದು ಕೂತಿದ್ದಾರೆ ಗೊತ್ತಿಲ್ಲ. ಒಂದು ಟಿಕೆಟ್ ತಗೊಂಡ್ಬಂದು ಒಳಗಡೆ ಕೂತ್ಕೊಂಡು ಅಷ್ಟು ಕಮ್ಯುನಿಟಿಯ ಜನ, ಅಷ್ಟೊಂದು ಊರುಗಳ ಜನ, ಎಷ್ಟೋ ಜನ ತಂದೆ ತಾಯಂದ್ರು, ಚಿಕ್ಕ ಮಕ್ಕಳು, ಒಬ್ರಿಗೊಬ್ರು ಸಂಬಂಧ ಇಲ್ಲ, ಒಂದು ವಿಷಯನ ನೋಡಿ ಒಟ್ಟಿಗೆ ನಕ್ಕು ಹತ್ತು ಹೋಗ್ತಾರೆ. ಅದೊಂಥರ ಕಳ್ಳೆಕಾಯಿ ಪರಿಷೆ ಹೋದಂಗೆ, ಯಾವುದೋ ಊರ್ ಜಾತ್ರೆಗೆ ಹೋದಂಗೆ, ಅದೊಂದು ಸಂಭ್ರಮ ಅದು. ಆಮೇಲೆ ಈಗ ನಾನು ಇಲ್ಲಿ ಕೂತಿದ್ದೀನಿ, ನೀನು ಕೂತಿದ್ಯಾ, ನನ್ನ ಮುಂದೆ ಒಂದಿಷ್ಟು ಜನ ಕೂತಿದ್ದಾರೆ, ನನ್ನ ಹಿಂದೆ ಒಂದಿಷ್ಟು ಜನ ಕೂತಿದ್ದಾರೆ ಅಂದಾಗ ನನಗೆ ಸಿನಿಮಾ ಮೇಲೆ ಇನ್ನೂ ನಂಬಿಕೆ ಬರುತ್ತೆ. ನಾನು ಒಬ್ಬನೇ ಅಲ್ಲಪ್ಪ, ಎಷ್ಟು ಜನ ಬಂದಿದ್ದಾರೆ, ಆನಂದ ಆಗುತ್ತೆ ಅವನಿಗೆ. ಅದು ಆ ಫೆಸ್ಟಿವಲ್ ಮೂಡನ್ನ ನಾವು ಸಿನಿಮಾದವ್ರು ಕ್ರಿಯೇಟ್ ಮಾಡ್ಬೇಕು. ಆ ಜಾತ್ರೆ ಆಗ್ಬೇಕಂದ್ರೆ ನೀವು ಥಿಯೇಟ್ರಲ್ಲೇ ನೋಡೋ ಸಿನಿಮಾ ಮಾಡ್ಬೇಕು. ನಾನು ತುಂಬಾ ದೊಡ್ಡ ಮಟ್ಟಕ್ಕೆ ಎಲ್ಲರನ್ನೂ ಕೈ ಮುಗಿದು ಬೆಳ್ಕೊಳಕ್ ಶುರು ಮಾಡಿದ್ದೀನಿ ಈ ನಡುವೆ. ಈ ಹಾಡು ಬರ್ಸಕ್ ಬರೋರು, ಹೊಸ ನಿರ್ದೇಶಕರು, ಹೊಸ ನಟರು ಏನೇನೋ ಕನ್ಸ್ಕೊಂಡಿರ್ತಾರೆ. ಒಂದು ಸರಿಸುಮಾರು 200 ಚಿಲ್ಲರೆ ಸಿನಿಮಾಗಳು ಸೆನ್ಸಾರ್ ಆಗಿರೋದು ಕಳೆದ ವರ್ಷ, ಈ ವರ್ಷ. ಅವುಗಳ ಭವಿಷ್ಯ ಏನು ಅನ್ನೋದೇ ಗೊತ್ತಿಲ್ಲ. ಅಂದ್ರೆ ಸುಮಾರು ಸಿನಿಮಾಗಳಿಗೆ ನಾನು ಕೆಲಸ ಮಾಡಿದ್ದೀನಿ, ಸುಮಾರು ತಂಡಗಳು ಗೊತ್ತು, ಸುಮಾರು ಸಿನಿಮಾಗಳು ಗೊತ್ತಿಲ್ಲ. ಒಂದು ಸಿನಿಮಾದಲ್ಲಿ ಒಂದು 5 ಸೀನ್ ಚೆನ್ನಾಗಿರಲ್ಲೇನೆ, ತುಂಬಾ ಚೆನ್ನಾಗಿರುತ್ತೆ. ಆ ನಿರ್ದೇಶಕನಲ್ಲಿ ಏನೋ ಇರುತ್ತೆ, ಅವನಿಗೆ ಮತ್ತೆ ಅವಕಾಶ ಯಾವಾಗ ಸಿಗುತ್ತೋ ಗೊತ್ತಿಲ್ಲ, ಹಂಗೆ ತಲೆ ಮೇಲೆ ಇಟ್ಬಿಡ್ತಾ ಇದೆ. ಇದು ತಪ್ಪಬೇಕು ಅಂದ್ರೆ ಸ್ಕ್ರೀನ್ಗಳು ತುಂಬ್ಕೋಬೇಕು. ಜನನ ಥಿಯೇಟ್ರಲ್ಲಿ ಎಳಿಬೇಕು ಅಂದ್ರೆ ಎಲ್ಲರಿಗೂ, ನನ್ನ ಸಹೋದ್ಯೋಗಿಗಳಾಗ್ಲಿ, ನಾಳೆ ಉದ್ಯಮಕ್ಕೆ ಬರೋರಾಗ್ಲಿ, ಸಿನಿಮಾ ಮಾಡೋದಕ್ಕೆ ಬರೋರಾಗ್ಲಿ, ಒಂದೇ ವಿನಂತಿ, ಥಿಯೇಟ್ರಲ್ಲೇ ನೋಡೋಂಥದ್ದು ಒಂದಿಷ್ಟು ಎಲಿಮೆಂಟ್ಸ್ ಇಡಿ. ಅದಕ್ಕೆ ಬಜೆಟ್ ಎಲ್ಲಿಂದ ಬರುತ್ತೆ ಸರ್ ಅಂತ. ಇವಾಗ ಒಂದು ಒಳ್ಳೆ ಕಥೆ ಹೇಳಬೇಕಂದ್ರೆ ಇಷ್ಟೇ ಬಜೆಟ್ ಅಲ್ಲಿ ಹೇಳಬೇಕು ಅನ್ನೋದು ಒಂದು ರಿಸ್ಟ್ರಿಕ್ಷನ್ ಇರುತ್ತೆ. ಬಟ್ ಅದು ಏನೋ ಥಿಯೇಟರ್ಲೇ ನೋಡೋಂಥದ್ದು ಒಂದು ವಿಜುವಲ್ ಸೌಂಡ್ ಕೊಡ್ಲಿಲ್ಲ ಅಂದಾಗ ಆ ನೋಡುಗ ಅದನ್ನ ಬೇರೆ ಕಡೆ ನೋಡ್ಕೊತಾನೆ. ತುಂಬಾ ಒಳ್ಳೆ ಕಥೆಗಳು OTT ಓಡ್ತಾವೆ ಇವಾಗ. ತುಂಬಾ ಒಳ್ಳೆ ಕಥೆ ಮಾಡಿದ್ರೆ OTT ಒಂದಲ್ಲ ಒಂದು ದಿವಸ ಬಾಗಿಲು ತೆಗೆಯುತ್ತೆ, ಅದನ್ನು ಪರದೇನೆ. ಬಟ್ ನಾವು ಈ ಸ್ಕ್ರೀನ್ಗಳು, ಈ ಅಕ್ಕಪಕ್ಕದ ರಾಜ್ಯ ಅಲ್ಲಿ ಇಲ್ಲಿ ಹೋದ್ರೆ ಸಿನಿಮಾ ಅಂದ್ರೆ ಅವರಿಗೆಲ್ಲ ಫೆಸ್ಟಿವಲ್ ಮೂಡ್. ನಮ್ಮಲ್ಲಿ ಅವಾಗ ಫೆಸ್ಟಿವಲ್ ಆಗುತ್ತೆ, ಕಂಟಿನ್ಯೂಸ್ ಆಗಬೇಕು ಸಿನಿಮಾ. ಪ್ರತಿ ವೀಕೆಂಡ್ ಅಥವಾ ವೀಕ್ ಡೇಸ್ ಅಲ್ಲೋ ಇದೆಲ್ಲ ಮಾಡಿ ಜನತೆನೇ ಮಾಡಿರೋದು. ಮುಂಗಾರು ಮಳೆ ನಾನಲ್ಲ, ಇದೆಲ್ಲ ನಾನು ಕಣ್ಣಲ್ಲಿ ನೋಡಿದ್ದಕ್ಕೆ ನಾನು ಅದನ್ನ ಬಾಯ್ ಪಡ್ಕೊತಿದ್ದೀನಿ. ಥಿಯೇಟರ್ ಎಕ್ಸ್ಪೀರಿಯನ್ಸ್ ಇಡಿ, ಥಿಯೇಟರ್ಗೆ ಬಂದು ನೋಡೋಂಥದ್ದು ಇಡಿ. 200 ಸಿನಿಮಾ ನಂಬರ್ ಅಷ್ಟೇ ಅದು, ಅದ್ರಲ್ಲಿ 100 ಸಿನಿಮಾಗಳಲ್ಲಾದ್ರೂ ಬೇಕದು. ಇವಾಗ ತೀರಾ ಕಡಿಮೆ ಬಜೆಟ್ ಅಲ್ಲೇ ಮಾಡಿದ್ದು ಮುಂಗಾರು ಮಳೆ ಆಗಿನ ಕಾಲಕ್ಕೆ. ಆ ಮಳೆ ಫ್ರೆಶ್ ಅನಿಸ್ತು, ಜೋಗದ ಗುಂಡಿ ಫ್ರೆಶ್ ಅನಿಸ್ತು. ಆ ಫ್ರೆಶ್ ಥಿಯೇಟರ್ ನೋಡಿದಾಗ ನಾವು ಮಳೆ ನೆಂದ್ವಿ, ಒಂಥರ ಏನೋ ಎಲ್ಲ ಕ್ಲೀನ್ ಆಗಿ ಹೋಯ್ತು. ಹಾರ್ಟು, ಒಂದು ಪ್ರೇಮ, ಯಾರಿಗೋ ಹಳೆ ಹುಡುಗಿ ನೆನಪಾದ್ರು, ಇನ್ಯಾರಿಗೋ ಏನೇನೋ ನೆನಪಾಯ್ತು. ಯಾವ್ದಾದಕ್ಕೂ ಕನೆಕ್ಟ್ ಮಾಡ್ಕೊಂಡು ಆ ಮಳೆ ಎಲ್ಲದನ್ನು ಕ್ಲೀನ್ ಮಾಡ್ಬಿಡುತ್ತೆ. ಆ ಥರದ್ದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಅನ್ನ ನಾವು ಇರ್ರೆಸ್ಪೆಕ್ಟಿವ್ ಆಫ್ ಬಜೆಟ್ ಹುಡುಕಿ ಮಾಡ್ಬೇಕು. ಅದನ್ನ ಮಾಡದೆ ನಾವು ಜನರನ್ನ ದೂಷಣೆ ಮಾಡ್ತಾ ಇದೀವಿ. ಆಮೇಲೆ ಮಾಡಿರೋ ಅಷ್ಟು ಸಿನಿಮಾ ವಾರಕ್ಕೆ ದಬ 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 ಅಂತ ಬಿಟ್ರೆ ಪಾಪ ಅವನ ಹತ್ರ ಅಷ್ಟು ಬಜೆಟ್ ಇರಲ್ಲ, ಪ್ರೇಕ್ಷಕನ ಹತ್ರ. ಇಷ್ಟು ಆಮೇಲೆ ನಾವು ನಮ್ಮ ಶಿಸ್ತಿಲ್ಲ, ಪಾಳೆ ಹೆಚ್ಚು ಬರ್ತಾ ಇಲ್ಲ. ನಾವು ಪಾಳೆ ಹೆಚ್ಚಲ್ಲ, ಅವ್ರು ನಾಳೆ ನಮ್ಮನ್ನು ನೋಡಕ್ ಬರಲ್ಲ, ಹಂಗಾಗಿ ಹೋಗಿದೆ. ಡೈಲಾಗ್ಸ್ ಅಂತ ಬಂದಾಗ ನಾನು ಅಬ್ಸರ್ವ್ ಮಾಡ್ತಾ ಇದ್ದೇನೆ, ಜೊತೆಗಿದ್ದಂತ ಎಲ್ಲರೂ ಮುಂಗಾರು ಮಳೆದ ಒಂದು ಡೈಲಾಗು, ದೇವರು ಈ ಹುಡುಗಿನ ಸೃಷ್ಟಿ ಮಾಡಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಒಂದು ಐಟಮ್ ಸೃಷ್ಟಿ ಮಾಡದ, ಹುಡ್ಕೊಳಕ್ಕೆ ಚಪ್ಪಲಿ, ಈ ಥರದ ಡೈಲಾಗ್ಗಳು ಇರ್ತಾವ ಮನದ ಕಡಲಲ್ಲಿ ಅನ್ನೋಂಥ ಒಂದು ಚರ್ಚೆ. ಅಂದ್ರೆ ಈ ಜನರಲ್ ಆಗಿ ಡೈಲಾಗ್ಸ್ಗಳ ಬಗ್ಗೆ ಆ ಒಂದು ಪಂಚ ಹೇಳುವಂಥದ್ದು ನಿಮ್ಮ ಪಾಯಿಂಟ್ ಆಫ್ ವ್ಯೂ ಮನದ ಕಡಲಲ್ಲಿ ಸುಮಾರಿದೆ. ಅವನು ನಾಯಕ ನಟ, ನಾಯಕಿ ಮಣಿಯರು, ಆ ಇಬ್ರು ಹುಡುಗಿರು ಫ್ರೆಂಡ್ಶಿಪ್, ಅವ್ರ ಡೈಲಾಗ್ಸು ಬಂಡಿ ಇದೆ. ಅಂದ್ರೆ ಇದು ಕಂಟೆಂಟ್ ಆ ಏಜ್ ಗ್ರೂಪ್ನವ್ರು ಹೆಂಗಿದ್ದಾರೆ. ಅವ್ನು ಕಾಲೇಜ್ ಡ್ರಾಪ್ ಔಟ್ ಹುಡುಗ, ಅವನು ಏನಾಗ್ತಾನೆ ಎಂಡಲ್ಲಿ ದೊಡ್ಡ ಅಚೀವ್ಮೆಂಟೇ ಕೈ ಹಾಕ್ತಾನೆ. ಬಟ್ ಅದು ಹಾಕಬೇಕು ಅಂದ್ರೆ ಅವನಿಗೆ ಏನೆಲ್ಲ ಆಗ್ಬೇಕು ಇವತ್ತಿನ ಕಾಲಕ್ಕೆ ಅನ್ನೋದು ನಾನು ಹೇಳ್ತಿರೋದು. ವಿದ್ಯೆ ಮಹತ್ವ ಹೇಳಿದ್ರೆ ಬಾಯ್ ಬಿಟ್ಟು ಹೇಳಿದ್ರೆ ಗೊತ್ತಾಗಲ್ಲ, ಪ್ರೀತಿ ಮಹತ್ವ ಬಾಯ್ ಬಿಟ್ಟು ಹೇಳಿದ್ರೆ ಗೊತ್ತಾಗಲ್ಲ.
ಬದುಕಿನ ಮಹತ್ವ ಬಾಯ್ ಬಿಟ್ಟು ಹೇಳಿದ್ರೆ ಹೇ ವಾತ್ಲಾಗೆ ಇರ್ತಾರೆ. ನೀನು ಡ್ರೈ ಆಗಿ ನೋಡಪ್ಪ ಚೆನ್ನಾಗಿ ಬದುಕಬೇಕು ಅಂದ್ರೆ ಮತ್ತೆ ಇವಾಗ ಹೆಂಗ್ ಸರ್ ಬದುಕ್ತಾ ಇದ್ದೀನಿ ಅಂತ ಬಂದ ನೋಡ್ ತಲೆ ಕಚ್ಚಾಗಿ ಏನಾರ ಉಲ್ಟಾ ಹೇಳು ಏನೋ ಹೇಳ್ತಾ ಇದಾರಲ್ಲ ಅಂತ ನೋಡ್ತಾರೆ. ಇವೆಲ್ಲ ಗಿಮಿಕ್ ಮಾತಿದ್ದು. ಬಟ್ ಒಂದು ಹುಡುಗ ಇಬ್ರು ಹುಡುಗಿರು ಒಂದನ್ನ ಕಾಣ್ತಾರೆ, ಪ್ರೀತಿ ಬದುಕಲು ಒಂದು ಪಾರ್ಟ್ ಅಷ್ಟೇ, ಬದುಕು ಎಲ್ಲದಕ್ಕಿಂತ ದೊಡ್ಡದು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಅವರಿಗೆ. ಮತ್ತೆ ಇಂಟೆನ್ಸ್ ಆಗಿ ಲವ್ ಮುಂದುವರಿಯುತ್ತೆ. ಅದು ನೀನು ಸಿನಿಮಾನೇ ನೋಡ್ಬೇಕದು. ಆ ಥಿಯೇಟರ್ ಅಲ್ಲಿ ಈ ಹಾಲಿಗೆ ಬಂದು ಸಿನಿಮಾ ಹಾಲಿಗೆ ಬಂದು ಕುಂತಿದ್ದು ಬಹಳ ಒಳ್ಳೆ ಕೆಲಸ ಮಾಡಿದೆ ನಾನು ಅನ್ನೋ ಫೀಲ್ ಜೊತೆಗೆ ಒಂದು ಸಿನಿಮಾ ನೋಡ್ಬೇಕು. ಅವಾಗ ಆ ಜಾತ್ರೆ ಮತ್ತೆ ಹುಟ್ಟುತ್ತೆ. ಎಲ್ಲಾ ಸಿಂಗಲ್ ಸ್ಕ್ರೀನ್ ಮಾಲಕರುಗಳು, ಮಲ್ಟಿಪ್ಲೆಕ್ಸ್ ಮಾಲಕರುಗಳದ್ದು ಇದೇ ಆಶಯ, ಒಂದು ಫೆಸ್ಟಿವಲ್ ಆಗ್ಬೇಕು. ಆಮೇಲೆ ಸರ್ಕಾರಕ್ಕೆ ನಾವು ಧನ್ಯವಾದ ಹೇಳಬೇಕು. ಆ ಟಿಕೆಟ್ ಕಾಸೆಲ್ಲ ಒಂದು ಕಂಟ್ರೋಲ್ ಇಟ್ಟಿದ್ದಾರೆ. ಮತ್ತು ಮೈಸೂರು ಭಾಗದಲ್ಲಿ ಸ್ಟುಡಿಯೋ ಕಟ್ತೀವಿ ಅಂತ ಹೇಳಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು. ಇವೆಲ್ಲ ಏನೋ ಒಂದು ಎತ್ತಲಾಗಿಂದ ನಾವು ಗೊತ್ತಿಲ್ದ್ರೆ ಏನೇನೋ ಕೂಡ ಬರ್ತಾ ಇದೆ ಸಿನಿಮಾಗೆ. ಅದನ್ನ ಒಂದ್ಸತಿ ನಾವು ಪ್ಲಾನ್ ಮಾಡಿದ್ರೆ ನೀ ಏನ್ ಬೇಕಾದ್ರೆ ಪ್ಲಾನ್ ಮಾಡ್ಬೋದು. ಸಕ್ಸಸ್ನ ಪ್ಲಾನ್ ಮಾಡಕ್ಕಾಗಲ್ಲ, ಸಕ್ಸಸ್ ಅದೇ ಆಗ್ಬೇಕು. ಅದೇ ಆಗುತ್ತೆ ಅಂತ ನನಗೆ ದೂರದಲ್ಲಿ ಎಲ್ಲೋ ಒಂದು ಮಿಣಕ್ ಬೆಳಕ್ ತರ ಕಾಣಿಸ್ತಿದೆ ಇವಾಗ. ಅದು ಜನ ಏನ್ ಟಾರ್ಚ್ ಹಿಡ್ಕೊಂಡಿದಾರೋ, ದೊಡ್ಡ ದೀಪಾವಳಿನೇ ಮಾಡ್ತಾರೋ ಅದು ಜನರಿಗೆ ಬಿಟ್ಟಿದೆ. ಬಟ್ ಸಿಕ್ಕಾಬಟ್ಟೆ ಮೆರೆಸ್ತಾರೆ ಈ ಸಿನಿಮಾ ನೋಡ್ತಾರೆ. ಮನೆಯಿಂದ ಮನದ ಕಡಲು ತನಕ ಈ ಒಂದು ಸುದೀರ್ಘವಾದಂಥ ಜರ್ನಿ, ಯುವರಾಜ್ ಭಟ್ರು ಕಂಡಂಥ ಒಂದು ಕಮರ್ಷಿಯಲ್ ಫಾರ್ಮ್ಯಾಟ್ ಟುವರ್ಡ್ಸ್ ಅಂದರೆ ನಿಮ್ಮ ಮತ್ತು ಆಡಿಯನ್ಸ್ ಮಧ್ಯೆ ಬಿಟ್ವೀನ್ ಒಂದು ಈ ಫಿಲ್ಮ್, ಇಡೀ ಟೋಟಲ್ ಫಿಲ್ಮ್ ಅಲ್ಲಿ ಅದೇನು ಒಂದು ಎಂಟರ್ಟೈನ್ಮೆಂಟ್ ಪ್ರಯತ್ನ ಪಟ್ಟಿದ್ದೀವಿ ಅದು ನಿಮ್ಗೆ ಇನ್ನೆಲ್ಲೂ ಸಿಗಲ್ಲ. ಅದರದ್ದೇ ಆದ ರೀತಿಯಲ್ಲಿ ಹೊರಟೋಗಿದೆ ಇದು. ಆಮೇಲೆ ಕಡಲು ಅಂದ್ರೆ ಸಾಗರ. ನಾವು ಮುಂಗಾರು ಮಳೆ ಅವತ್ತು ಜನಸಾಗರ ತಂದಿತ್ತು ಚಿತ್ರಮಂದಿರಕ್ಕೆ. ಅವತ್ತು ಮುಂಗಾರು ಮಳೆ ಜನಸಾಗರ ತಂದ್ರೆ ಇವತ್ತು ಮನದ ಕಡಲು ಜನಸಾಗರ ತರಬೇಕು ಅನ್ನೋದು ನನ್ನ ಆಶಯ ಒಬ್ಬ ವೀಕ್ಷಕಾಗಿ. ಅದು ಅತಿಯಾಸೆ ದುರಾಸೆ ಏನ್ ಬೇಕಾದ್ರೆ ನಮ್ ಎಲ್ಲರಿಗೂ ಬೇಕು ಒಂದು ಮೀಡಿಯಂ ಬಜೆಟ್ ಚಿತ್ರ, ಸಣ್ಣ ಬಜೆಟ್ ಚಿತ್ರ. ಎಷ್ಟೋ ಜನ ಏನ್ ಮಾಡಬಾರ್ದು ಸಿನಿಮಾ ಅನ್ನೋ ಸಂದರ್ಭ ಅವತ್ತು ಇತ್ತು. ಅವತ್ತು ಮುಂಗಾರು ಮಳೆ ಬಂದಾಗ್ಲೂ 18 ವರ್ಷದಿಂದ ಕೂಡ ಇತ್ತು. ಅದು ಒಂದು ಎಷ್ಟೋ ಜನರಿಗೆ ಚೈತನ್ಯ ಕೊಟ್ಬಿಡುತ್ತೆ, ಎಷ್ಟೋ ತಂಡಗಳು ಹುಟ್ಕೋತಾವೆ. ಆ ಕಾರಣಕ್ಕಾಗಾದ್ರೂ ಆಗ್ಬೇಕಿತ್ತು ಇದು. ಅದು ಮಳೆ ಬಂದಾಗ ಎಲ್ಲ ಹಸಿರಾಗಕ್ಕೆ ಶುರು ಆಗುತ್ತಲ್ಲ, ಅದನ್ನ ನಾವು ಹತ್ತಿರದಿಂದ ನೋಡಿದೀವಿ. ಸೊಸೈಟಿಗೆ ಏನಾಯ್ತು, ಮಕ್ಕಳಿಗೆ ಏನಾಯ್ತು, ವಯಸ್ಕರಿಗೆ ಏನಾಯ್ತು, ಈ ಲವರ್ಸಿಗೆ ಏನಾಯ್ತು. ಎಷ್ಟೋ ಜನ ಆ ಸಿನಿಮಾ ನೋಡಿ ಹುಟ್ಟಿದ ಮಕ್ಕಳು ಇದಾವೆ ಇವಾಗ ಆಡಿಯನ್ಸ್ ಅಲ್ಲಿ. ಇದು ಹೌದು ಕಣ. ಅದು ಹೆಂಗೆ ಸಮಾಜಕ್ಕೆ ಅಷ್ಟು ಹತ್ರ ಆಯ್ತು ಅದನ್ನೆಲ್ಲ ನೀವು 1 ನಿಮಿಷದಲ್ಲೋ 10 ನಿಮಿಷದಲ್ಲೋ ಹೇಳಕ್ಕಾಗಲ್ಲ. ನಾವು ಒಂದು ರೀಲ್ ಮಟೀರಿಯಲ್ ಅಲ್ಲ ಅದು. ಅದು ಅಷ್ಟು ವರ್ಷದ ಎಕ್ಸ್ಪೀರಿಯನ್ಷಿಯಲ್ ವಿಸ್ಡಮ್ ಅಲ್ಲಿ ಅದೇನೇನೋ ನೋಡಿದ್ದನ್ನ ಸೇರಿಸ್ಬಿಟ್ಟು ನಾನು ಹಿಂಗೆಲ್ಲ ಮಿಕ್ಸ್ ಮಾಡಿ ಹೊಡಿತಾ ಇರೋದು ಆಚೆಗೆ. ಬಟ್ ಅದು ಅವ್ರು ಮಾಡ್ತಾರೆ. ಅವರಿಗೆ ಒಂದು ಟೈಮು, ನಮಗೊಂದು ಟೈಮು, ಸಿನಿಮಾ ರಂಗಕ್ಕೊಂದು ಅದರದ್ದೇ ಆದ ಟೈಮ್ ಇದೆ. ತುಂಬಾ ಒಳ್ಳೊಳ್ಳೆ ಸಿನಿಮಾ ಮಾಡಿದಾಗ ಹಾಲಿವುಡ್ ಅಲ್ಲೂ ಓಡಿಲ್ಲ. ಯಾಕೆ ಅಂತ ಯಾರಿಗೂ ಗೊತ್ತಿಲ್ಲ. ಇವತ್ತು ಪ್ರಪಂಚದ ಶ್ರೇಷ್ಠ ಸಿನಿಮಾಗಳಲ್ಲಿ ಹಲವಾರು ಸಿನಿಮಾಗಳಿದಾವೆ, ಅದರ ಟೈಟ್ಲು ಯಾರಿಗೂ ಗೊತ್ತಿಲ್ಲ, ಓಡೂ ಇಲ್ಲ ಅವು ರಿಲೀಸ್ ಆದಾಗ. ಆಮೇಲೆ ಅವು ಸ್ಟಡಿ ಮಟೀರಿಯಲ್ ಆಗಿ ಎಲ್ಲೆಲ್ಲೋ ನೋಡಲ್ಪಟ್ಟು ಅಯ್ಯೋ ಯಪ್ಪ ಹಿಂಗು ಮಾಡಿದಾರ ಸಿನಿಮಾ ಅನ್ನೋ ತರ ಗಾಬರಿ ಬಿದ್ದಿದ್ದು ಇದೆ. ಹಂಗಾಗಿ ಹೋಗಿ ನಾವು ಯಾವುದೋ ಒಂದು ಶಾರ್ಟು, ಯಾವುದೋ ಒಂದು ಆಡಿಯೋ ವಿಜುವಲ್ ಎಷ್ಟು 1000 ವರ್ಷ ಬದುಕುತ್ತೆ ನಮ್ಗೆ ಗೊತ್ತಿಲ್ಲ. ಹಂಗೆ ನಮ್ ಬಾಧೆ ಬೀಳೋದು, ಅಂಡು ಬಗ್ಸಿ ಕೆಲಸ ಮಾಡೋದು ಅಷ್ಟೇ ಮಾಡಕ್ ಸಾಧ್ಯ. ಬರೆಯೋದು, ಹರಿಯೋದು, ಮತ್ತೆ ಬರೀ ತೆಗಿ, ಹೊಗಳಿದ್ರೆ ಹೊಗಳಿಸ್ಕೊಳ್ಳೋದು, ಹೋಗಿದ್ರೆ ಹೋಗಿಸ್ಕೊಳ್ಳೋದು. ಬಟ್ ಇದು ಜನಾನೇ ಡಿಸೈಡ್ ಮಾಡ್ಬೇಕದ್ನ. ಜನಾನೇ ಇತಿಹಾಸ ಬರೆಯೋದು. ಸಕ್ಸಸ್ನ ನಾವು ಕೊಡ್ತೀವಿ ಅಂತ ಹಿಂಗೆ ಯಾರನ್ನ ಕೈ ಎತ್ತದ ಅಂದ್ರೆ ಅವನ ಜೊತೆ ಮಾತಾಡಕ್ ಹೋಗ್ಬೇಡ. ಅದು ಆಕ್ಚುಲಿ ಸಕ್ಸಸ್ ಬಂದು ಜನ ಕೊಡೋದು. ಸಕ್ಸಸ್ ತಾನಾಗೆ ಬರ್ಬೇಕದು.
ನಾವು ಏನು ಮಾಡಿದ್ರು ಪ್ಲಾನ್ ಮಾಡೋಕ್ಕಾಗಲ್ಲ ಅದನ್ನ. ಈಗ ಜನ ತಾವೇ ಒಂದು ಪ್ಲಾನ್ ಮಾಡ್ತಾರೆ ಇದ್ರ ರಿಲೀಸ್ ದೋಸ್ತಿಂದ ಅಂತ ನಂದೊಂದು ಅನಿಸಿಕೆ, ಆಶಾಭಾವನೆ. ಸೊ ಮಾರ್ಚ್ 28 ಮನದ ಕಡಲು ಮಾರ್ಚ್ 28 ಬನ್ನಿ ನೋಡಿ ಹಾರೈಸಿ ಇದನ್ನೊಂದು ಮೈಲಿಗಲ್ಲಾಗಿಸಿ. ಧನ್ಯವಾದ. ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು ಸೊ ಮಚ್. ಅಂದ್ರೆ ಖಾಲಿ ಥಿಯೇಟರ್ಗಳು ತುಂಬಬೇಕು ಅನ್ನುವಂತಹ ನಿಮ್ಮ ಉದ್ದೇಶ, ಅಂದ್ರೆ ಜಾತ್ರೆ ಆಗ್ಬೇಕು ಗುರು. ಜಾತ್ರೆ ಆಗಬೇಕು. ಅದು ಎಲ್ಲ ಸಿನಿಮಾಗಳಿಗೂ ಆಗ್ಲಿ ಇಲ್ಲಿಂದ ಶುರು ಆಗ್ಲಿ ಅಂತ ನಾವು ಇಲ್ಲಿಂದನೇ ಶುರು ಆಗಲಿ. ಈ ಥರದ ಸಣ್ಣದು ಮೀಡಿಯಮ್ಮು ಸಿನಿಮಾಗಳನ್ನ ಅದ್ಭುತ ಬ್ಯಾಕ್ ಗ್ರೌಂಡ್ ಇಟ್ಟು ಥಿಯೇಟರ್ಗೆ ಬಂದು ನೋಡಂಗ್ ಮಾಡಿದ್ರೆ ಈ ಸುಮಾರು ಸಮಸ್ಯೆಗಳಿಗೆ ಉತ್ತರ ಸಿಗ್ತದೆ. ಬಹಳ ತಂಡಗಳು ನೊಂದ್ಕೊಂಡಿದ್ದಾರೆ ಕಳೆದ ವರ್ಷ, ಆದ್ರೆ ಹಿಂದಿನ ವರ್ಷ ಇಲ್ಲ. ಅವ್ರು ಎಲ್ಲರ ನೋವಿಗೆ ಒಂದು ಪರಿಹಾರ ಸಿಗಲಿ ಅನ್ನೋದು ನನ್ನ ಒಂದು ವೈಯಕ್ತಿಕ ಆಶಯ. ಯಾಕಂದ್ರೆ ಅವರೆಲ್ಲ ನನ್ನ ಗೆಳೆಯರು. ಸುಮಾರು ಜನ ನನ್ನ ದ್ವೇಷಿಸ್ತಾರೆ. ಮೊದಲೇ ಹೇಳ್ಬಿಟ್ಟಿದ್ದ ಇವನು. ಅವರನ್ನು ಸೇರಿನೇ ಎಲ್ಲರಿಗೂ ಒಳತಾಗಲಿ ಅನ್ನೋ ಕಾರಣಕ್ಕಾಗಾದ್ರೂ ಜನತೆ ಇತಿಹಾಸ ಬರೀಬೇಕು. ಇದು ನನ್ನ ಕಳಕಳಿಯ ಮನವಿ. ಥ್ಯಾಂಕ್ ಯು. ಇದಿಷ್ಟು ಯೋಗರಾಜ್ ಭಟ್ರ ಮಾತು. ಸಿನಿಮಾ ಮಾರ್ಚ್ 28ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಸಿನಿಮಾವನ್ನು ಎಲ್ಲರೂ ತಪ್ಪದೇ ಚಿತ್ರಮಂದಿರದಲ್ಲಿ ನೋಡಿ. ಯಾವುದೇ ಕಾರಣಕ್ಕೂ ಪೈರಸಿ ಕಾಪಿ ಬೇಡ. ಥ್ಯಾಂಕ್ ಯು ಸೊ ಮಚ್.